ಇವಾಗ ನೀವು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ನಮಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ಓಕೆ. ಆದ್ರೆ ನಾವು ವಿರೋಧ ಪಕ್ಷವಾಗಿ ಯಾವ ವಿಷಯಗಳನ್ನ ನಿಮ್ಮ ಮುಂದೆ ಇಡಬೇಕು, ಸದನದ ಮುಂದೆ ಇಡಬೇಕು. ಅದು ಒಂದ್ ಸೆಕೆಂಡ್, ಈಗ ಒಂದ್ ಸೆಕೆಂಡ್ ಇಲ್ಲಿ ಕೇಳಿ. ಬಂಗಾರಪ್ಪ, ಮಧು ಅವರೇ, ಸುಧಾಕರ್, ಈಗ ನಾವು ಚರ್ಚೆ ಪ್ರಾರಂಭ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಉತ್ತರ ಕೊಡಬೇಕಾಗ್ತದೆ. ನೀವು ಆದಷ್ಟು ಸಂಕ್ಷಿಪ್ತವಾಗಿ ಎಲ್ಲ ಹೇಳಿದ ವಿಚಾರ ಇರುವಂಥದ್ದು ಇದರಲ್ಲಿ ಅದನ್ನು ತಾವು ಹೇಳಿ. ನಾನು ಆಡಳಿತ ಪಕ್ಷದ ಕೇಳಿದಿಷ್ಟೇ, ಅವ್ರು ಮಾತಾಡೋಕೆ ತಾವೇನು ಕೂಡ ಡಿಸ್ಟರ್ಬ್ ಮಾಡಲಿಕ್ಕೆ ಯಾರು ಕೂಡ ಹೋಗಬೇಡಿ. ತಾವು ಕೂಡ ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಕೂಡ ಮಾತಾಡಲಿಕ್ಕೆ ಕೂಡ ಹೋಗಬೇಡಿ. ಯಾಕೆಂದರೆ ನೀವು ನಿನ್ನೆ ಆ ಕಡೆ ಚರ್ಚೆ ಮಾಡಿ ಕೇಳ್ತಾನೆ ಇಲ್ಲ ಯಾರು ಏನು ಮಾತಾಡೋದು. ಅದಕ್ಕಾಗಿ ಮಾತ್ರ ನಾನು ಸ್ವಿಚ್ಚನ್ನು ಯಾರು ಏನು ಅರ್ಥ ಆಗೋದಿಲ್ಲ ಆ ಸಂದರ್ಭದಲ್ಲಿ ಯಾರು ಒಬ್ಬರು ಮಾತಾಡೋಕೆ ಎಲ್ಲಿ ಕೂಡ ಬಂದ್ ಮಾಡಲಿಲ್ಲ. ಪರಸ್ಪರ ಇಲ್ಲಿಂದ 70 ಜನ ಇಲ್ಲಿ 70 ಜನ ಮಾತಾಡುವಾಗ ಏನು ಗೊತ್ತಾಗೋದು, ಯಾರಿಗೆ ಗೊತ್ತಾಗೋದು ಅಂತ ಹೇಳಿದಾಗಲೇ ಅದನ್ನು ತಾತ್ಕಾಲಿಕ 2-3 ನಿಮಿಷಕ್ಕೆ ಮಾತ್ರ ನಾವು ಅದನ್ನು ಉಪಯೋಗ ಮಾಡುವಂಥದ್ದು. ಅದನ್ನು ತಾವು ಆದಷ್ಟು ಸಂಕ್ಷಿಪ್ತವಾಗಿ ವಿಚಾರಣೆ ಹೇಳಿ ಅವ್ರಿಗೆಲ್ಲ ಮಾತನಾಡಲು ಕೇಳಿಕೊಂಡು ಅದು ಉತ್ತರ ಕೊಡುವ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ನಾನು 30 ನಿಮಿಷಕ್ಕಿಂತ ಹೆಚ್ಚು ತೊಗೊಳ್ಳೋದಿಲ್ಲ. ಓಕೆ, ಸ್ವಲ್ಪ ಸೀರಿಯಸ್ ಆಗಿ ಇದು ಮಾಡಂತ ಹೇಳಿ ಎಲ್ಲ ನಿಮ್ಮ ಸದಸ್ಯರು ಮಾತಾಡತ್ತಾರೆ. ಯಾರು ಮಾತಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷವಾಗಿ ನಾವು ಏನು ವಿಷಯಗಳನ್ನ ನಿಮ್ಮ ಮುಂದೆ, ಸದನದ ಮುಂದೆ, ರಾಜ್ಯದ ಜನತೆ ಮುಂದೆ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ನಾವು ಚರ್ಚೆ ಮಾಡಿದ್ದೀವಿ. ಕಿಂತ ಮೊದಲು ನಮಗ ಒಂದು ವಿಷಯಗಳನ್ನು ಪಟ್ಟಿ ಮಾಡಿದ್ರೆ ನಮಗೊಂದು 3 ಪೇಜದ ವಿಷಯಗಳ ಪಟ್ಟಿ ಆಯ್ತು, ಏನೇನೇ ಮಾತಾಡಬೇಕು ಅಂತೇಳಿ. ಒಂದ್ ಕಡೆ ವಾಲ್ಮೀಕಿ ಹಗರಣ, 100ಕ್ಕೆ 100% ಕಾಂಗ್ರೆಸ್ನವ್ರು ರೊಕ್ಕ ಹೊಡೆದಿದಂತ ಹಗರಣ ವಾಲ್ಮೀಕಿ ಹಗರಣ. ಇನ್ನೊಂದು ಕಡೆ SC STಗಳು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜನಾಂಗದ ದುಡ್ಡನ್ನ 45-46% ಅನ್ನ ದುಡ್ಡನ್ನ ಅವ್ರಿಗೆ ತೆಗೆದಿಟ್ಟಂತ ದುಡ್ಡನ್ನ ಹೊಡೆದು ಅದನ್ನ ಗ್ಯಾರಂಟಿಗಳಿಗೆ ನೀವು ಹಾಕಿದ್ರಿ. ಇನ್ನೊಂದು ಕಡೆ ಮೂಡಾದು ಬೇಲಿನ ಎದ್ದು ಹೊಲ ಮೊಯ್ದಂಗ ಇವತ್ತು ಮುಖ್ಯಮಂತ್ರಿಗಳೇ ತಮ್ಮ ಹೆಂಡತಿಗೆ ಜಗವನ್ನು ಕೊಟ್ಟುಬಿಟ್ಟಿದ್ದಾರೆ. 14 ಪ್ಲಾಟ್ಗಳನ್ನು 64 ಕೋಟಿ ಅವ್ರ ಬಾಯಲ್ಲೇ ಬಂದಂತ ದುಡ್ಡಿನ ಹಣ 64 ಕೋಟಿ ರೂಪಾಯಿ ಹೊಡೆದಿದ್ದಾರೆ. ಇನ್ನೊಂದು ಕಡೆ ಲೇಬರ್ ಡಿಪಾರ್ಟ್ಮೆಂಟ್ 300 ಕೋಟಿ ರೂಪಾಯಿ ಲೇಬರ್ ಡಿಪಾರ್ಟ್ಮೆಂಟಿನ ಹಗರಣ. ಇನ್ನೊಂದು ಕಡೆ DCC ಬ್ಯಾಂಕು, ರೈತರ ಬ್ಯಾಂಕು, ಅದರಲ್ಲಿ 2,000 ಕೋಟಿ ಹಗರಣ. ಮುಸ್ಲಿಂ ಸಮಾಜದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಸರ್ಕಾರ, ಅಲ್ಲಿ ವಕ್ಫ್ ಬೋರ್ಡ್ದಲ್ಲಿ ಹಗರಣ, ಮೈನಾರಿಟಿ ಡಿಪಾರ್ಟ್ಮೆಂಟ್ದಲ್ಲಿ ಹಗರಣ, ಟೂರಿಸಂದಲ್ಲಿ ಹಗರಣ. ಅಲ್ಲ ಒಂದ್ ನಿಮಿಷ ನಿಮ್ಗೆ ಹೇಳ್ತೇನೆ. ಈ ರೀತಿ ಹಗರಣಗಳ ಪಟ್ಟಿ ನಾವು ಮಾಡ್ಕೊಂತ ಹೋದ್ರೆ ನಾವು ವಿರೋಧ ಪಕ್ಷದವ್ರು ನಮ್ಗ ಕನ್ಫ್ಯೂಷನ್ ಆಗತ್ತ. ನಾವು ಏನು ವಿಷಯ ಸದನದ ಮುಂದೆ ಮಾತಾಡಬೇಕು, ಏನೇನು ವಿಷಯ ಜನರ ಮುಂದೆ ಒಯ್ಬೇಕಂತೆ ಅಷ್ಟು ದೊಡ್ಡ ಪಟ್ಟಿ ನೀವು ಸರ್ಕಾರದವ್ರು ನೀವು ನಮ್ಮ ಕೈಯಾಗ ಕೊಟ್ಬಿಟ್ರಿ ಮಾಡಾಕ. ನಾವು ಆಯ್ತು, ನೀವು ನಿಮ್ಮ ಕಡೆ ನಾವು ವಿಷಯ ನಿಡುವಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಮಂಡಿಸಿದಾಗ ನೀವು ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಕ್ ಕೊಟ್ರಿ. ನಾನು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಅಶೋಕ್ ಅವರಿಗೆ ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನರಿಗೆ ತಿಳಿಯುವಂಗ, ಸಾಮಾನ್ಯ ಜನರಿಗೂ ಕೂಡ ಈ ಹಗರಣ 100ಕ್ಕೆ 100% ಲೂಟಿ ಮಾಡಿದಂತ ಇದೇನು ಹಗರಣ ಐತಿ, ಇದು ಯಾವ ರೀತಿ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯ, ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಒಂದು ರೀತಿ ಇದೇನಾಗಿದೆ ಅದನ್ನು ಎಳೆಯಾಗಿ ಜನರ ಮುಂದೆ ಅವ್ರು ತೆಗೆದಿಡುವಂತ ಕೆಲಸ ಮಾಡಿದರು. ಬೇರೆಯವರು ಕೂಡ ಅದ್ರ ಬಗ್ಗೆ ನಮ್ಮ ಸದಸ್ಯರು ಮಾತಾಡಿದ್ದಾರೆ, ನಮ್ಮ ಹಿರಿಯರಾದ ಅರಗ್ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ, ಬೇರೆಯವರು ಮಾತಾಡಿದ್ದಾರೆ. ನಾ ಆ ವಿಷಯಗಳ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ನಾನು ಸದನದ ಗಮನ ಮತ್ತು ರಾಜ್ಯದ ಗಮನ ಈ ನಿಗಮಗಳ ವರ್ಕಿಂಗ್ ಹೆಂಗಿದೆ ಅದ್ರ ಬಗ್ಗೆ ನಿಮ್ಗೆ ತೊಗೊಂಬರಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ನಿಗಮಗಳಲ್ಲಿ ಎಲ್ಲಾ ಕಡೆನೂ ನಿಗಮದಲ್ಲಿ ಇರೋದು ಒಂದು ಗಂಗಾ ಕಲ್ಯಾಣ ಯೋಜನೆ ಅಂತ. ಈ ಗಂಗಾ ಕಲ್ಯಾಣ ಯೋಜನೆ ಅಂತಂದ್ರೆ ಯಾರು ರೈತರು ಇರ್ತಾರ ಅವರಿಗೆ ಹೋಗಿ ಬೋರ್ವೆಲ್ ಹೊಡೆಯುವಂತ ಒಂದು ಯೋಜನೆ. ಈ ಬೋರ್ವೆಲ್ ಹೊಡಿಬೇಕಂತಂದ್ರೆ ಇದಕ್ಕೇನ್ ಮಾಡ್ತಾರ ಮಾನ್ಯ ಅಧ್ಯಕ್ಷರೇ, ಇವತ್ತು ಯಾವ್ದ ನಿಗಮ ಇರಲಿ ಅದರಲ್ಲಿ ಗಂಗಾ ಕಲ್ಯಾಣ ಯೋಜನೆ ತಗೊಂಡ್ಬರ್ತಾರೆ ಅಧಿಕಾರಿಗಳು. ಇವತ್ತು ಯಾವ್ದು ಬೇಕಾದ ಆ ಸಮಾಜದಲ್ಲಿ ರೈತರ ಆಧಾರ ಇಲ್ಲೋ ಅಂತಂದ್ರು ಕೂಡ ಆ ಯೋಜನೆಯನ್ನು ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಏನ್ ಮಾಡ್ತಾರೆ ಅವರು, ಮೊದಲು ಪ್ಯಾನಲ್ ಮಾಡ್ತಾರೆ, ಪ್ಯಾನಲ್ಮೆಂಟ್. ಇವತ್ತು ಈ ವಾಲ್ಮೀಕಿ ನಿಗಮದಲ್ಲಿ ಇಡೀ ರಾಜ್ಯದಲ್ಲಿ ಬೋರ್ವೆಲ್ ಹೊಡೆಯಲಿಕ್ಕೆ ಸುಮಾರು 11 ಜನನ್ನ ಪ್ಯಾನಲ್ ಮಾಡಿದ್ದಾರೆ. 11 ಜನ ಬೋರ್ ಹೊಡೆಯುವಂತ ಕಂಪ್ನಿಗಳು. ಆ ಪ್ಯಾನಲ್ ಮಾಡಿದಂತ ಕಂಪ್ನಿಗಳಿಗೆ ರೇಟ್ ಅನ್ನು ಫಿಕ್ಸ್ ಮಾಡ್ತಾರೆ ಇವರು.
ಎಸ್ ಆರ್ ರೇಟ್ ಏನು ಫಿಕ್ಸ್ ಮಾಡ್ತಾರಂತಂದ್ರೆ ಕೋನ್ ರೆಡ್ಡಿ ಅವರ ಆಮೇಲೆ ಮಾತಾಡ್ರಿ. ನಿಮ್ಗೆ ಇಂಟ್ರೆಸ್ಟ್ ಇರುವಂತ ನಿಮ್ಗೂ ಕೂಡ ಆಸಕ್ತಿ ಇರುವಂತ ವಿಷಯ ಅದಲ್ಲ, ನೀವು ಕೂಡ ಮೆಚ್ಕೊಳ್ಳುವಂತ ವಿಷಯ. ಎಂಪ್ಯಾನಲ್ಮೆಂಟ್ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಕೇವಲ 11 ಜನ ST ನಿಗಮದಿಂದ ಬೋರ್ ಹೊಡಿಲಿಕ್ಕೆ ಕೊಟ್ಟಿದ್ದಾರೆ. ಇವ್ರೇನ್ ಮಾಡ್ತಾರೆ, ಎಂಪ್ಯಾನಲ್ಮೆಂಟ್ ಮಾಡೋಕ್ಕಿಂತ ಮೊದಲು ಯಾವುದೋ ಒಂದು ಚಿಕ್ಕ ಪೇಪರ್ದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಮ್ಮ ಬೋರ್ ಹೊಡೆಯುವಂತ ಕಂಪನಿಗಳು ಈ ರೇಟ್ಗಿಂತ ಕಡಿಮೆ ರೇಟಿಗೆ ಬೋರ್ ಹೊಡಿಬಾರ್ದು, ಈ ರೇಟ್ಗಿಂತ ಕಡಿಮೆ ರೇಟಿಗೆ ಕೊಳವೆ ಬಾವಿ ಕೊಡಬಾರ್ದು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಅದನ್ನು ತಗೊಂಡ್ಬರ್ತಾರೆ. ನೋಡಿ ಸರ್, ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಪರ್ ಫೀಟಿಗೆ 150 ರೂಪಾಯಿಗಿಂತ ಯಾರು ಕಡಿಮೆ ರೇಟಿಗೆ ಹೊಡಿಬಾರ್ದು, 200 ರೂಪಾಯಿಗಿಂತ ಯಾರು ಕಡಿಮೆ ರೇಟಿಗೆ ಹೊಡಿಬಾರ್ದು ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ನಾವು ಇದನ್ನ SR ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಆ SR ರೇಟ್ ಮೇಲೆ ಇವ್ರು ಎಂಪ್ಯಾನಲ್ಮೆಂಟ್ ಮಾಡ್ತಾರೆ. ಈ ಎಂಪ್ಯಾನಲ್ಮೆಂಟ್ ಮಾಡೋದೇ ದೊಡ್ಡ ದಂಧೆ. ಮೊದಲು ಯಾರನ್ನ ಎಂಪ್ಯಾನಲ್ಮೆಂಟ್ ಮಾಡಬೇಕು ಅದರಲ್ಲೇ ದೊಡ್ಡ ಪ್ರಮಾಣದ ದುಡ್ಡು ಎಕ್ಸ್ಚೇಂಜ್ ಆಕೈತಿ ಮಂತ್ರಿಗಳಿಗೆ ಮತ್ತು ಈ ನಿಗಮದ ಅಧ್ಯಕ್ಷರಿಗೆ. ಈ ಎಂಪ್ಯಾನಲ್ಮೆಂಟ್ ಆದ್ಮೇಲೆ ಅಧ್ಯಕ್ಷರೇ ಈ ರೇಟ್ಗಳನ್ನ ಜನರಿಗೆ ಕೊಡ್ತಾರೆ. ನಾವೊಂದು ನಿಮ್ಮೊಂದು ಒಂದು ಉದಾಹರಣೆ ಕೊಡಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕ್ಷೇತ್ರದಲ್ಲಿ 0 to 300 ಫೀಟ್ ST ನಿಗಮದವರು ಅದಕ್ಕೆ 207 ರೂಪಾಯಿ ಚಾರ್ಜ್ ಮಾಡ್ತಾರೆ. 207 ರೂಪಾಯಿ. ಈಗ ಹೊರಗೆ ರೈತರು ಎಷ್ಟಕ್ಕೆ ಹೊಡಿತಾರ? ರೈತರು ನಾವಾಗೆ ಡೈರೆಕ್ಟ್ಲಿ ಬೋರ್ವೆಲ್ ಕಂಪ್ನಿಗಳಿಗೆ ಹೋಗಿ ಹೊಡ್ಸಕ್ ಹೋದ್ರೆ 80 ರೂಪಾಯಿ ಪರ್ ಫೀಟ್ ಹೊಡಿತಾರೆ. ಇಲ್ಲಿ ನಿಗಮದಲ್ಲಿ ಎಷ್ಟು, ಇನ್ಕ್ಲೂಡಿಂಗ್ GST ಕೂಡಿ 207 ರೂಪಾಯಿ. ಇದು 300 ಫೀಟ್ ದಾಟ್ತಂತಂದ್ರೆ 200 ರೂಪಾಯಿ ಆಕೈತದ. ಆಮೇಲೆ ಇನ್ನೊಂದು 350 ದಾಟ್ತಂತಂದ್ರೆ ಮತ್ತೆ ಇನ್ನೊಂದು ರೇಟು. ಈ ರೀತಿ ಎಂಪ್ಯಾನಲ್ಮೆಂಟ್ ಏನ್ ಮಾಡೋದಿದೆ ಅಲ್ಲ, ಇದು ರೂಟ್ ಕಾಸ್ ಆಫ್ ಆಲ್ ದ ಪ್ರಾಬ್ಲಮ್. ರೈತರಿಗೆ ಗೊತ್ತಾಗುದಿಲ್ಲ ನಾವು ಯಾರ ಕಡೆಯಿಂದ ಬೋರ್ ಹೊಡಿಸ್ಬೇಕಂತ ಹೇಳಿ. ಯಾವ ಬೋರ್ವೆಲ್ ಕಂಪ್ನಿಯವ್ರು ಕಡಿಮೆ ರೇಟ್ ಕೊಡ್ತಾರಂತೆ ರೈತರಿಗೆ ಗೊತ್ತಾಗುದಿಲ್ಲ. ಅದಕ್ಕೆ ಈ ಅಧಿಕಾರಿಗಳು ಯಾಕಬೇಕು? ಎಂಪ್ಯಾನಲ್ಮೆಂಟ್ ದಂಧೆ ಯಾಕಾಗಬೇಕು? ಈ ಎಂಪ್ಯಾನಲ್ಮೆಂಟ್ ಏನಾಗ್ತಾ ಇದೆ ಅಲ್ಲ, ಇದನ್ನ ನಿಲ್ಲಿಸುವಂತ ಅವಶ್ಯಕತೆ ಇದೆ. ರೈತರು ಡಿಸೈಡ್ ಮಾಡ್ತಾರೆ, ನಾ 80 ರೂಪಾಯಿಗೆ ಹೊಡ್ಸ್ಕೊಂತೇನೋ, 100 ರೂಪಾಯಿಗೆ ಹೊಡ್ಸ್ಕೊಂತೇನೋ, 100 ರೂಪಾಯಿಗೆ ಹೊಡ್ಸ್ಕೊಂತೇನೋ, 90 ರೂಪಾಯಿಗೆ ಹೊಡ್ಸ್ಕೊಂತೇನೋ, ರೈತರು ಡಿಸೈಡ್ ಮಾಡ್ತಾರೆ. ಈ ಎಂಪ್ಯಾನಲ್ಮೆಂಟ್ ಮಾಡುವಂತ ಕೆಲಸ ಏನೈತಿ, ಇದನ್ನು ಬಂದ್ ಮಾಡುವಂತ ಅವಶ್ಯಕತೆ ಐತಿ. ಮೊಟ್ಟ ಮೊದಲು ಸ್ಟೆಪ್ ಇದೊಂದು ದೊಡ್ಡ ದಂಧೆ. ನಾನು ಹಿಂದೆ ಯಡಿಯೂರಪ್ಪನವರು ಒಂದು ಕ್ಲಾರಿಟಿ ಅಲ್ಲ, ಇದು ಯಾವಾಗಿಂದ ಪ್ರಾರಂಭ ಆಯ್ತು ಅಂತನೂ ಸ್ವಲ್ಪ ಬೆಳಕು ಚೆಲ್ಲಿ. ಯಾಕಂದ್ರೆ ತಾವು ಹೇಳ್ತಿರೋದು ಕೇಳಿಸ್ಕೊಂಡ್ರೆ ಇದು ನಿನ್ನೆ ಮೊನ್ನೆ ಪ್ರಾರಂಭ ಆದಂಗಿದೆ. ಈಗ ಮಾಡಿದ್ದಲ್ಲ, ಈಗ ಸಮರ್ಥನೆ ಮಾಡ್ಕೊಂತಿದ್ದಾರ. ಸಮರ್ಥನೆ ಅಲ್ಲ, ಏನ್ ನೀವು ಆಯ್ತು ನೋಡ್ರಿ, ಅದನ್ನ ಬಿಡ್ರಿ, ನಾವು ತನಿಖೆ ಮಾಡಿ ಯಾವ ಪ್ರಾರಂಭ ಆಯ್ತು ಅನ್ನೋದು ಎನ್ಕ್ವೈರಿ ಮಾಡುವ. ಐ ಆಮ್ ಜಸ್ಟ್ ಆಸ್ಕಿಂಗ್ ಫಾರ್ ಕ್ಲಾರಿಟಿ. ಇದಾಗಿರೋದು ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು, ಮೊದಲಾಗಿರೋದು. ನಾವೆಲ್ಲ ಅದನ್ನ ಅನುಭವಿಸ್ತಾ ಇದ್ದೀವಿ. ಸರ್ಕಾರದಲ್ಲಿ ಅಂತ ನೀವು ಕೂತ್ಕೊಳ್ಳಿ. ಈಗ ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನೀವು ತನಿಖೆ ಮಾಡಿಸಿ ಯಾವ ಅಂತ ಹೇಳಿ. ಈಗ ನೀವು ಹೇಳಿ, ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಅವ್ರ ಸರ್ಕಾರದಲ್ಲಿ 3 ವರ್ಷದಲ್ಲಿ SC ST ಬಗ್ಗೆ ಮಾತಾಡ್ತಾರೆ. 15,000 ಕೊಳವೆ ಬಾವಿಗಳು, 15,000 ಮಂಜೂರಾದಂತದ್ದು 400 ಕೋಟಿ ರೂಪಾಯಿ ಒಂದು ಬೋರ್ವೆಲ್ ಹೊಡೆದಿಲ್ಲ. ಸಚಿವರೇ, ಘೋರವಾದಂತ ಅನ್ಯಾಯ ಮಾಡಿದಿರಿ ನೀವು. ಈಗ ಮೊಸಳೆ ಕಣ್ಣೀರ್ ಹಾಕ್ತೀರಿ, ಮಾಡ್ತಾ ಇದ್ದೀರಿ, ಈ ಕಡೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಉತ್ತರ ಕೊಡಿ. 3 ವರ್ಷ ಯಾಕೆ ಒಂದೇ ಒಂದು ಕೊಳವೆ ಬಾವಿ ಹೊಡೆದಿಲ್ಲ? 441 ಕೋಟಿ ರೂಪಾಯಿ ಮಾನ್ಯ ಅಧ್ಯಕ್ಷರೇ ಹಗರಣ ಆಗಿ ಬೋರ್ವೆಲ್ ಹೊಡೆದ ಬಿಲ್ಗಳು ಕೊಟ್ಟರು ಇವರು. ಹೌದು, ಮಂತ್ರಿಗಳಿಗೆ ಬಿಲ್ ಕೊಟ್ಟಿಲ್ಲ. ಮಂತ್ರಿಗಳೇ ಈಗ ಮಾತಾಡಿ. ಈಗ 2 ದಿವಸ ನಿಮ್ಗೆ ಏನಾಗಿದೆ ಗೊತ್ತಿಲ್ಲ. ಎಲ್ಲವೂ ತನಿಖೆ ಆಗ್ಲಿ, ಆಯ್ತು ಕೂತ್ಕೊಳ್ಳಿ. ಎಲ್ಲರ ಬಗ್ಗೆ ಕ್ರಮ ಆಗ್ಲಿ. ಮಂತ್ರಿಗಳು ನಾವು ಕೂತ್ಕೊಳ್ಳಿ. ಇಲ್ಲಿ ಬೇಗ ಫಾಸ್ಟ್. ಮಾನ್ಯ ಸಚಿವರು ಬಹಳ ಗುರುತರವಾದಂತಹ ಆಪಾದನೆ ಮಾಡಿದ್ದಾರೆ. ಸರ್ಕಾರದಲ್ಲಿ ಕೂತ್ಕೊಂಡಿದ್ದಲ್ಲ ಹೇಳೋದು. ಅವ್ರು ಎನ್ಕ್ವೈರಿ ಕಂಡಕ್ಟ್ ಮಾಡಲಿ.
ಎನ್ಕ್ವೈರಿ ಮಾಡಿಸಿ. ಇದು ಯಾವ ತರದ್ದು ಸರ್? ಏನೇನು ಅಕ್ರಮಗಳಾಗಿ ಈ ರೀತಿ ಮಾಡ್ಕೊಂಡು ಹೋಗೋ ಸರ್ಕಾರ? ಎಲ್ಲರಿಗೂ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ, ಒಬ್ರಿಗೊಂದಿಲ್ಲ. ಶಿಕ್ಷೆ ಕೊಡ್ರಿ ಸರ್. ಯಾರು ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಶಿಕ್ಷೆ ಕೊಡ್ರಿ ಅವರಿಗೆ. ಆಯ್ತು, ಅವ್ರು ಮಾತಾಡ್ಬೇಕಲ್ಲ, ಮಾತಾಡೋ ಹಕ್ಕಿದ್ದ ಮಾತಾಡ್ತಾರೆ, ಮಾತಾಡಬಾರ್ದು ಅಂತ ಹೇಳಿದ್ರೆ ಅವ್ರು ಮಾತಾಡ್ಬೇಕಲ್ಲ. ಆ ಕಾಲದಲ್ಲಿ ಹೆಂಗೆ ಸರ್ ಇದು? ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ. ಶಿಕ್ಷೆ ಕೊಡ್ರಿ. ಆಯ್ತು, ನೀವು ರಕ್ಷಣೆ ನಾನು ಹೇಳಿದ್ ಯಾಕೆ ಪರಸ್ಪರ ಹೇಳಿದ್ ಕೇಳಿ. ನೀವು ರಕ್ಷಣೆ ನಾವು ರಕ್ಷಣೆ ಮಾಡೋದಿಲ್ಲ. ಓಕೆ, ಈಗ ಅದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಕಾನೂನನ್ನು ಎತ್ತಿ ಹಿಡಿತೀವಿ. ಅಧಿಕಾರ ನಿಮ್ಮ ಹತ್ರ ಇದೆ, ಮುಚ್ಚಾಕಿದ್ದೀರಿ. ಅವ್ರ ಸಮಸ್ಯೆ ಆಪರೇಷನ್ ಕಮಲ್ ಮಾಡಿಲ್ವಾ? ಈ ಚುನಾವಣಾ ಪ್ರಚಾರ ಇಲ್ಲಿ ಭಾಷಣ ನಾವೇನ್ ಮಾಡುದಿಲ್ಲ. ಈಗ ಸ್ವಲ್ಪ ಕೂತ್ಕೊಳ್ಳಿ, ನಾನು ಹೇಳ್ದ ಕೇಳಿ. ಈಗ ನಾನು ಹೇಳ್ದ ಕೇಳಿ, ನಾನು ಹೇಳ್ದ ಕೇಳಿ ಸರ್ ಕಂಡ, ನಾನು ಹೇಳ್ದಿಲ್ಲ ಕೇಳಿ. ಇಲ್ಲಿ ವಿಚಾರ ಮಂತ್ರಿಗಳಲ್ಲಿ ಕೇಳಿ. ಈಗ ನಿನ್ನೆ 2 ದಿವಸ ನೀವು ಇರ್ಲಿಲ್ಲ, ಇವತ್ತು ಬಂದಿದ್ದೀರಿ. ನಿನ್ನೆ ಮೊನ್ನೆ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ ಕೇಳಿ. ಆಯ್ತು, ಮಾತಾಡ್ತೇವೆ ಈಗ. ನಾನು ಹೇಳ್ತೇನೆ ಈಗ. ಆಯ್ತು, ಮಾತಾಡ್ಲಿಕ್ಕಿಲ್ಲ. ನೀವು ಮಾತು ಏನು ಸಿಕ್ಕುದಿಲ್ಲ. ನೀವೇ ಏನೇ ಮಾತು ಏನು ಪ್ರಯೋಜನ ಆಗುದಿಲ್ಲ. ಅವ್ರು ಮಾತಾಡ್ಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಏನು ಸರ್ಕಾರ ನಿಮ್ದು? ಏನ್ ಮಂತ್ರಿ ಆಗಿದ್ದೀರಿ? ನೀವು ಪ್ರತಿಪಕ್ಷ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಂತ್ರಿ ಗವರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ವಾ? ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಿಮ್ಗೆ ಯಾರು ಬೇಡ ಅಂದಾರ? ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲಾ ಪಾರದರ್ಶಕ ನಾನು ಹೇಳ್ದು ಕೇಳಿ. ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅವ್ರಿಗೆ. ನೋಡಿ, ಈಗ ನಾನು ಹೇಳ್ದು ಕೇಳಿ. ಆಯ್ತು, ಇದನ್ನು ಯಾರು ಕೂಡ ಜನಸಾಮಾನ್ಯ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋಗುದಿಲ್ಲ. ನಿಮಗೆ ಮಾತಾಡ ನಾ ಹೇಳ್ದು ಕೇಳಿ. ಅದ್ರ ಬಗ್ಗೆ ಹೇಳಿ. ನಾನು ಹೇಳ್ದು ಕೇಳಿ. ನಿಮ್ ತನಿಖೆ ನಾನು ಹೇಳ್ದು ಒಂದು ನಿಮಿಷ. ನಾನು 1 ನಿಮಿಷ ಮಾತಾಡಿ ಕೇಳಿ. ಆಯ್ತು, ನಾನು ಮಾತಾಡ್ತೀನಿ. ನೀವು ಕೂತ್ಕೊಳ್ಳಿ, ಅವ್ರು ಮಾತಾಡಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಆಯ್ತು, ಎತ್ತ ಕೂತ್ಕೊಳ್ಳಿ, ಎತ್ತ ಕೂತ್ಕೊಳ್ಳಿ. ನೀವು 1 ನಿಮಿಷ, 1 ಸೆಕೆಂಡ್ ಕೋವಿಡ್ ತನಿಖೆ ನೀವು ಕೂತ್ಕೊಳ್ಳಿ. ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರು ಅದು ತನಿಖೆ ಮಾಡಿ. ಆಯ್ತು, ಕೂತ್ಕೊಳ್ಳಿ. 1 ಸೆಕೆಂಡ್ ನೀವು ಕೂತ್ಕೊಳ್ಳಿ. ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಆಯ್ತಪ್ಪ, ಕೂತ್ಕೊಳ್ಳಿ. ಆಯ್ತು, 1 ಸೆಕೆಂಡ್. ಬರೇ ಮುಸ್ಲಿಂ ನಮ್ಗೆ ಅಟ್ಟೆ 1 ಸೆಕೆಂಡ್. ಅದ್ರೂ ತನಿಖೆ. ಆಯ್ತು, ಕೂತ್ಕೊಳ್ಳಿ. ಬಸನಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷ, ನಿಮ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ. ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ? ಅವ್ರಿಗೆ ಹೇಳ್ರಿ, ಏನ್ ಅವ್ರು ಸೀರಿಯಸ್ ಸದಸ್ಯರಾಗಿ ಏನದು? ನಾರಾಯಣ್ ಅವರು, ನಿಮ್ಮ ಅಶ್ವಥ್ ನಾರಾಯಣ್ ಅವರೇ, ಶ್ರೀನಿವಾಸ್ ಗೌಡ್ರು ಇಲ್ಲೇ ಆಪಾದನೆ ಮಾಡಿದ್ರೆ ಇಡಿ ಬರಲಿಲ್ಲ. ಅಶೋಕ್ ಅವರು ಮಾಡ್ತಾ ಇದ್ದೀವಿ ಮಾಡ್ರಿ. ಬರೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವ್ರು ಭ್ರಷ್ಟಿದ್ದಾರೆ. ನಿಮ್ಮ ಪಕ್ಷಕ್ಕೆ ಹೋದ್ರೆ ವಾಷಿಂಗ್ ಮಷೀನ್ ಅಲ್ಲಿ ತೊಳಿತೀರಾ? ವಾಲ್ಮೀಕಿ ನಿಗಮದ ತಿಂದೋರ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ. ನಾನು ಹೇಳ್ತೇನೆ, ಕೂತ್ಕೊಳ್ಳಿ. ಏನು ಇಲ್ಲ. ರೇ ಎತ್ತಾಳ್ರೆ, ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು? ನಾ 1 ಸೆಕೆಂಡ್. ಮಾನ್ಯ ಅಧ್ಯಕ್ಷ, ನನಗೆ ಅಷ್ಟು ಅಡಿಷನಲ್ ಟೈಮ್ ಕೊಡ್ರಿ. ಅವ್ರು 10 ನಿಮಿಷದಿಂದ ಹೊಂಟ ವಾಲ್ಮೀಕಿ
ಒಂದ್ ಸೆಕೆಂಡ್ ನನಗೆ ಒಂದು ನಿಮಿಷ ಟೈಮ್ ಕೊಡಿ. ಆಯ್ತು, ಒಂದ್ ಸೆಕೆಂಡ್ ಮಾತಾಡಿ, ಒಂದು ಅವಕಾಶ ಕೂತ್ಕೊಳ್ಳಿ. ಈಗ ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಮಾತಾಡಿ ಕೇಳಿ. ರಕ್ಷಣೆ ಮಾಡಿ ಕೂತಿದೆ ಈಗ ಒಂದ್ ಸೆಕೆಂಡ್ ಅದ್ರ ಅಧ್ಯಕ್ಷನ ಇವತ್ತು ಕೂಡ ಆಯ್ತು. ಈಗ ನನಗೆ ಯಾವುದೇ ತನಿಖೆಗೆ ಆಯ್ತು, ಅವರಿಗೆ ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹಿಡಿದು ಎಲ್ಲ ತನಿಖೆ ಮಾಡಿ. ಆಯ್ತು, ಕೂತ್ಕೊಳ್ಳಿ. ಅದ್ರ ಬಗ್ಗೆ ಮಾತಾಡಿ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಮತ್ತೆ ಯಾಕೆ ಮಾತಾಡೋದು ನೀವು? ತನಿಖೆ ಮಾಡ್ತೇವೆ ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ಮಂತ್ರಿಗೆ ನಿಮ್ಗೆ ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಲ್. ಆಯ್ತು, ನೀವು ಕೂತ್ಕೊಳ್ಳಿ. ಒಂದ್ ನಿಮಿಷ ಮಾತಾಡ್ತೇನೆ, ಒಂದ್ ಸೆಕೆಂಡ್. ಈಗ ಆಯ್ತು, ಇದು ಕೀ ಕೊಟ್ಟು ಬಿಟ್ಟಾಗಿ ನಿಲ್ಲಿಸುದಿಲ್ಲ ಎಂತ. ಕೂತ್ಕೊಳ್ಳಿ ಸ್ವಲ್ಪ, ನಾ ಹೇಳ್ದು ತನಿಖೆ ಆಗಲಿ. ಆಯ್ತು, ಸ್ವಲ್ಪ ಕೂತ್ಕೊಳ್ಳಿ. ತನಿಖೆ ಆಗಲಿ. ಆಯ್ತು, ತಾಂಡಾಭಿವೃದ್ಧಿ ನಿಗಮ ತನಿಖೆ ಆಗಲಿ, ತನಿಖೆ ಆಗಲಿ. ಕೂತ್ಕೊಳ್ಳಿ. ಯಾಕೆ ನಿಮ್ಮ ನೀವು ಸ್ಟ್ರೈನ್ ಮಾಡ್ತೀರಿ? ತನಿಖೆ ಆಗಲಿ. ಇವರ ಮೇಲೆ ಕೋಪ ಇದೆ, ಬೆಲ್ಲದ ಮೇಲೆ ನಿಮ್ಗೆ? ದಲಿತ ವಿರೋಧಿ ಬೆಲ್ಲದ ಮೇಲೆ ಕೋಪ ಇದೆ, ಕುಂಡ್ರಳಕ್ಕೆ ನೈತಿಕ ಹಕ್ಕು ಕಳ್ಕೊಂಡಿದೆ. ತಕ್ಷಣ ರಾಜೀನಾಮೆ. ಬೆಲ್ಲದ ಒಂದ್ ಸೆಕೆಂಡ್. ಪಾರ್ಲಿಮೆಂಟ್ ನಲ್ಲಿ ಕ್ಯಾಂಡಿಡೇಟ್ಗಳು ಏನು ನಾನು ಹೇಳ್ದು ಕೇಳಿ ನೋಡಿ, ನಾನು ಕೇಳಿ ಮಾಡ್ಕೊಟ್ರಲ್ಲ ಅವಾಗ ನಿಮಗೆ ತನಿಖೆ ಆಗಿದೆ, ಅದು ತನಿಖೆ ಆಗಿ ಬಂದಿದೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಮಾಡಬೇಡಿ. ಅರ್ಗ ಜನದವರು ಏನು ರಕ್ಷಣೆ ಯಾಕೆ ಮಾಡ್ತಾ ಇದ್ದೀರಿ? ಕೂತ್ಕೊಳ್ಳ ಹೇಳ್ತೀನಿ. ಆಯ್ತು, ಒಂದ್ ಸೆಕೆಂಡ್ ಮಾತಾಡ್ತೇನೆ. ನನಗೆ ಚವಾನ್ ಅವರೇ, ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಜನರಿಗೆ ದಾರಿ ತಪ್ಪಿಸುವುದು ಇದೆಯಾ? ಒಂದ್ ಸೆಕೆಂಡ್ ಬೆಲ್ಲದವ್ರು, ಐ ವಿಲ್ ಗಿವ್ ದ ಟೈಮ್. ನಾನು ಕೊಡ್ತೇನೆ ನೋಡಿ. ನಾನು ಮತ್ತೆ ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ, ಇವತ್ತು ಕೆಲವು ಮಾತಾಡ್ಲಿಕ್ಕಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕಿದ್ದಾರೆ. ಕ್ವಶನ್ ಅವರ್ ಆಗಬೇಕು, ಕಾಲಿಂಗ್ ಅಟೆನ್ಷನ್ ಕೊಡಬೇಕು, ಬಿಲ್ಲು ಪಾಸ್ ಆಗಬೇಕು. ಇರುವುದೇ 26 ದಿವಸ ತನಕ 9 ದಿವಸದ ಅಧಿವೇಶನ. ಈ ಒಂದು ಸಂದರ್ಭದಲ್ಲಿ ನಾವು ಸಮಯ ಉಪಯೋಗ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ. ನಮಗೆ ಮನಸ್ಸು ತೋಚಿದ ಬಂದದನ್ನೆಲ್ಲ ನಾವು ಇನ್ನು ಮಾತಾಡಬೇಕಂತ ಹೇಳಿದರೆ ಅದು ಇದು ಅಸೆಂಬ್ಲಿ ಆಗುವುದಿಲ್ಲ. ಇಲ್ಲಿ ವಿಚಾರ ಏನಿದೆ, ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಆದಂಥ ಗಗನದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಮಾನ್ಯ ಪ್ರತಿಪಕ್ಷದ ನಾಯಕರು, ಆಡಳಿತ ಪಕ್ಷದ ಸಹ ಏನಿದೆಲ್ಲರೂ ಕೂಡ ಮಾತಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಿದೆ, ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯರು ಈ ಒಂದು ಮಾತಾಡೋದು ಸ್ವಾಭಾವಿಕ, ಮಾತಾಡಲೇಬೇಕು ಇದು ವಿಚಾರ. ಮತ್ತು ಲಾಸ್ಟ್ ಟೈಮ್ ಅವರ ಕಾಲದಲ್ಲಿ ಏನಾಗಿದೆ ಅದಕ್ಕಾಗಿ ಅವ್ರನ್ನ ಅಲ್ಲಿ ಕೂತ್ಕೊಳಿಸಿದ್ದಾರೆ, ನಿಮ್ಮನ್ನು ಇಲ್ಲಿ ಬಂದು ಕೂತ್ಕೊಳಿಸಿದ್ದಾರೆ. ಈಗ ಆಯ್ತು, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಈಗ ನಿಮ್ಮ ಸೀಟ್ ಸರಿ ಇಲ್ವೋ, ನೀವು ಸರಿ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ನೀವು ಎದ್ದು ನಿಲ್ತೀರಿ. ನಾ ಸೀಟ್ ಚೇಂಜ್ ಮಾಡ್ಲಾ? ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ. ಈಗ ಎಲ್ಲ ತನಿಖೆ ಆಯ್ತು, ಕೂತ್ಕೊಳ್ಳಿ. ನೀವು ಯಾಕೆ ಮಾತಾಡ್ತೀರಿ? ನೀವು ಯಾಕೆ ಮಾತಾಡ್ತೀರಿ? ಆಯ್ತು ನೋಡಿ, ಒಂದು 16 ಜಡ್ಜ್ 3 ದಿವಸ ಚರ್ಚೆ ಮಾಡಿದ್ರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಅಧಿವೇಶನ ಏನಾದರೂ 10 ದಿವಸ ನಂತರ ಏನು ಪ್ರಯೋಜನ ಪಡಲಿಕ್ಕೆ ಸಾಧ್ಯ ಉಂಟಾ? ಅವ್ರು ಹೇಳ್ತಾ ಇದ್ದಾರೆ ಏನೆಲ್ಲ ಹಗರಣ ಇದೆ ನೀವೆಲ್ಲ ತನಿಖೆ ಮಾಡಿ. ಯಾರು ತನಿಖೆ ಮಾಡಿ ಬೇಡ ಅಂತ ಹೇಳುದಿಲ್ಲಲ್ಲ. ಇಲ್ಲಿ ಎದ್ದು ನಿಂತು ಮಾತಾಡಿದ ತಕ್ಷಣ ಅದಕ್ಕೆ ಪರಿಹಾರ ಸಿಗ್ತದ? ಜನ ಇದನ್ನು ಮೆಚ್ಚಿಕೊಳ್ಳಿಕ್ಕೆ ಹೋಗ್ತಾರೆ? ಇಲ್ಲ. ಸೊ ಆಡಳಿತ ಪಕ್ಷಕ್ಕೆ ತುಂಬಾ ಜವಾಬ್ದಾರಿ ಇದೆ. ಮಂತ್ರಿಗಳು, ಮಾನ್ಯ ಸದಸ್ಯರ ಅಭಿಪ್ರಾಯ ಅವ್ರು ಹೇಳೋದಕ್ಕೆ ತಕರಾರಿಲ್ಲ. ಅವ್ರು ಹೇಳುವಾಗ ಅವ್ರದೇ ಸರ್ಕಾರ ಇದ್ದಾಗ ಈ ವರ್ಗಗಳ ಹಿತಕ್ಕೆ ಅನ್ಯಾಯ ಆದಾಗ ಮಾತಾಡದೆ ಮಾತಾಡ್ತಾರಲ್ಲ, ಈ ಕಡೆ ಹೆಂಗ್ ಸುಮ್ಮನೆ ಕೂತಿರೋದು? ನೀವೀಗ ಅತ್ಯಂತ ಹಿರಿಯ ಮಾಡ್ಬೇಕಲ್ವಾ? ನೀವೀಗ ಅತ್ಯಂತ ಬಗ್ಗೆ ಅವ್ರು ಮಾತಾಡೋದನ್ನ ಯಾರು ಅಡ್ಡಿಪಡಿಸಲ್ಲ. ಅವರೆಲ್ಲ ಮಾತುಗಳಿಗೂ ಸಮರ್ಪಕವಾಗಿ ಉತ್ತರ ಸರ್ಕಾರ ಕೊಡ್ತೀವಿ. ಆದ್ರೆ ಅವ್ರು ಹೇಳುವಾಗ ಅವ್ರದೇ ಅಧಿಕಾರಾವಧಿನಲ್ಲಿ ಹೆಚ್ಚು ಹಗರಣ ಆದಾಗ ತನಿಖೆ ಮಾಡದೇನೆ ಸರ್ಕಾರನೂ ಎತ್ತೆ ಮಾತನ್ನು ಆಡದೆ ಆ ಘಟನೆಗಳು ಸೇರಿಸಿ ಈಗ ಮಾತಾಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಏನಿದೆ? ರಾಜಕೀಕರಣಗೊಳಿಸಿ ಯಾವ ವರ್ಗಗಳು ಕಾಂಗ್ರೆಸ್ಸಿನ ಪರವಾಗಿತ್ತೋ ಆ ವರ್ಗಗಳ ಸ್ಥಾನ ಪಲ್ಲಟ
ಹೌದು. ಮಲ್ಲಿ ಮಾತಾಡಲಿ ಬೆಲ್ಲ ಹೇಳಿ. ನಿಮ್ಗೆ ಹೇಳಕ್ಕೆ ನಾವು ಅಡ್ಡಿ ಮಾಡಲ್ಲ. ನಿಮ್ಮ ಹೇಳಿಕೆಗೆ ನಾವು ಅಡ್ಡಿಪಡಿಸಲ್ಲ. ನಿಮ್ಮ ವಿಚಾರ ಮಂಡನೆ ವಿರೋಧ ಮಾಡಲ್ಲ. ನಿಮ್ಮ ಹೇಳಿಕೆಯನ್ನು ವಿರೋಧ ಮಾಡಲ್ಲ. ನಿಮ್ಮ ವಿಚಾರ ಮಂಡನೆಗೆ ವಿರೋಧ ಮಾಡಲ್ಲ. ನೀವೇ ಇದ್ದಾಗ ಏನೆಲ್ಲ ಘಟನೆಗಳಾದವು ಅದನ್ನು ಈಗ ರಿಪೋರ್ಟ್ ಮಾಡುವಾಗ ಅವಾಗಲೂ ನೀವು ಸದಸ್ಯರು ಒಳ್ಳೆ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಮಾದೇವಪ್ಪನವರು. ಆವಾಗ ಈ ವಿಷಯವನ್ನು ಎತ್ಕೊಂಡಿದ್ರೆ ನಿಮ್ಮ ನೈಜವಾದ ಕಾಳಜಿಯನ್ನು ಬೆಂಬಲವನ್ನ ಕೊಡ್ತೀರಿ. ನಾನು ಬೆಂಬಲ ಕೊಡ್ತಾ ಇದ್ದೀನಿ, ಅವರಿಗೆ ಬೆಂಬಲ ಕೊಡ್ತಾ ಇದ್ದೀನಿ. ನಾವು ಈಗ ನಮ್ಮ ಮಾತನ್ನ ನಾವು ನಿಲ್ಲಿಸ್ತೀವಿ. ಸರ್ಕಾರದ ಉತ್ತರವನ್ನ ಅವರಿಬ್ಬರು ಕೊಟ್ಟಿದ್ದಾರೆ. ಪರವಾಗಿ ಸರ್ಕಾರದ ಉತ್ತರ ಕೊಡೋದಾದ್ರೆ ಈಗ ವಿರೋಧ ಪಕ್ಷ ಮುಖ್ಯಮಂತ್ರಿ ಉತ್ತರ ಕೊಡೋಕೆ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಸರ್ಕಾರದಲ್ಲಿದ್ದವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದಿದ್ರೆ ಏನಿದು? ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಮಂತ್ರಿಗಳಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಮನಸ್ಸಿಗೆ ಬಂದ ಹೇಳಿದ್ರೆ ಆಗ್ತದೆ. ಈಗ ಅವ್ರು ಮಾತಾಡ್ಬೇಕಲ್ಲ ಪ್ರತಿಪಕ್ಷದವರು. ಮಾನ್ಯ ಮುಖ್ಯ ಉತ್ತರ ಕೊಡುವಾಗೆಲ್ಲ ವಿಚಾರ ಹೇಳಿ. ಆಯ್ತು, ಉತ್ತರ ಕೊಡುವ ಕೊಡಿ. ಮಾನ್ಯ ವಿರೋಧ ಪಕ್ಷ ನಾಯಕರು ಎಲ್ಲ ವಿಷಯಗಳನ್ನ ವಿವರವಾಗಿ ಮನೆ ಮುಂದೆ ಇಟ್ಟಿದ್ದಾರೆ. ಬೇಗ ಮಾತು ಮುಗಿಸ್ತಾ ಇರ್ತಾರೆ. ಈಗ ಆದ್ಮೇಲೆ ಇನ್ನೊಬ್ಬರು ಸದಸ್ಯರು ಅನುಭವ ಇರೋರು ಹೇಳಿದ್ರೆ ಸಮಂಜಸ ಉತ್ತರ ಕೊಟ್ಟು ಬೇರೆ ವಿಷಯಕ್ಕೆ ಹೋಗೋದು. ಆಯ್ತು, ಅದನ್ನ ನಾವು ಹೇಳುವಂತ ಮಾತಾಡೋದು ಅದಕ್ಕೆ ಮಾತಾಡೋದು ಅವಕಾಶ ಕೊಡಬೇಕಲ್ಲ. ಇಲ್ಲ ಏನಾದ್ರು ಬಿಟ್ಟಿದಾರ ಅವ್ರು ಹೇಳದ್ನೇ ಅವರು ಮಹಾದೇವಪ್ಪ ಅವ್ರು ಮಾತಾಡ್ತಾರೆ. ಒಂದು ನಿಮಿಷ ಗಂಭೀರವಾಗಿ ವಿಚಾರ ನಡೀತಾ ಇದೆ. ತಾವೇನ್ ಹೇಳಿದ್ರಿ? ಇದಕ್ಕೋಸ್ಕರ ಇಲ್ಲಿ ಕೂಡ್ಸ್ಯಾರ, ಅದಕ್ಕೋಸ್ಕರ ಅಲ್ಲಿ ಕೂಡ್ಸ್ಯಾರ ಅಂತ. ಒಂದು ನೆನ್ಪು ಬರ್ತಾ ಇದೆ ಸಭಾಧ್ಯಕ್ಷರೇ, ಕೋರ್ಟ್ ಅಲ್ಲಿ ಇಬ್ರು ಲಾಯರ್ಗಳು ಪರಸ್ಪರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು. ಹೀಟ್ ಆಗೋಯ್ತು. ಈ ಲಾಯರ್ ಏನ್ ಮಾಡ್ದ, ಅವನ್ಗೆ ಇವರೇ ಫೂಲ್ ಅಂದ. ಆ ಲಾಯರ್ ಅವನ್ಗೆ ಇವರ ಇಡಿಯಟ್ ಅಂದ. ಜಡ್ಜ್ ಏನಾದ್ರು ಇಬ್ರದ್ದು ಕೂಡ ಪರಸ್ಪರ ಪರಿಚಯ ಆಗಿದೆ, ಇವ ಮುಂದುವರ್ಸಿ ಅಂತಂದ್ರು. ಇದಾದ್ರೆ ಆ ವಿಷಯದ ಗಾಂಭೀರ್ಯತೆನೇ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಸಚಿವರು ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಂಡು ಉತ್ತರ ಕೊಡಿ. ಮತ್ತೆ ಅದು ಮುಂದುವರಿಸಬೇಕು. ಇದನ್ನ ಮುಂದುವರಿಸಿಕೊಂಡು ಆರ್ಗ್ಯುಮೆಂಟ್ ಆಗಿ ತೀರ್ಮಾನದಂತ ಹೇಳಿ ಗೊತ್ತಲ್ಲ, ಜಡ್ಜ್ ಸರಿ ಇಲ್ಲ ಅಂತ. ಅಧ್ಯಕ್ಷರು ಒಂದೇ ಮಾತ್ರ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಳ್ಳೆ ರೀತಿಯಿಂದ ಎಲ್ಲರಿಗೂ ಬುದ್ಧಿವಾದ ಹೇಳಿದ್ದಾರೆ. ಅವ್ರು ಬುದ್ಧಿವಾದ ತಿಳ್ಕೊಳ್ಳಿ. ಪ್ರಸಾದ್, ನಾ ಮಾತಾಡ್ತೀನಿ. ಪ್ರಸಾದ್ ಅಬ್ಬಾಯಿ, ಒಂದ್ ನಿಮಿಷ. ಪ್ರಸಾದ್ ಅವ್ರು ಮಾತಾಡಿ ಮುಗಿಸ್ಲಿ. ಮಾನ್ಯ ಅಧ್ಯಕ್ಷರೇ, ಅದು ಶಿಕ್ಷೆ ಚರ್ಚೆ ಅಲ್ವಾ? ಅದು ಪರಸ್ಪರ ಚರ್ಚೆ ಮಾಡೋ ವಿಚಾರ ಅಲ್ಲ. ಅವ್ರವ್ರ ವಿಚಾರ ಹೇಳಿ ಸರ್ಕಾರ ಉತ್ತರ ಕೊಡ್ತದೆ. ನಿಮ್ಗೆ ಮಾತಾಡಿ ನಿಂತು ಮತ್ತೆ ಮಾತಾಡಿ. ನೀವೇ ಇಡೀ ದಿವಸ ಚರ್ಚೆ ಮಾಡಿಕೊಂಡು ನಡೆಸುದು ಹೇಗೆ? ಸರ್ಕಾರದ ಉತ್ತರ ಕೊಟ್ಬಿಡ್ತದ. ನೀವು ಬೇಕಾದ್ರೆ ಮತ್ತೆ ಅವ್ರು ಮಾತಾಡ ನಂತರ ನೀವು ಮಾತಾಡಿ. ಅವ್ರು ಮಾತಾಡ ನಂತರ ನೀವು ಮಾತಾಡಿ. ಅಲ್ಲ, ಅವ್ರು ಬೇಕಾದಲ್ಲೆಲ್ಲ ಇಂಟರ್ವ್ಯೂ. ಆಯ್ತು, ನೀವು ಮತ್ತೆ ಏನ್ ಬೇಕಾದ್ರೂ ಮಾತಾಡಿ. ಅದಕ್ಕೆ ಬೇಕಾದಾಗೆ ಮಾತಾಡ್ಲಿಕ್ಕೆ ನೀವು ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೆ, ಹಿಂದೆ ನಮ್ಮ ಸರ್ಕಾರದಲ್ಲಿ ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು. ಇಲ್ಲೇ ನಮ್ಮ ಅರಣ್ಯ ಸಚಿವರು ನಾ ಮಾತಾಡ್ಬೇಕಾದ್ರೆ ಎದ್ದು ಹುಯಿ ಅಂತ ದೊಡ್ಡ ಬಾಯಿಲೆ ಮಾತಾಡಿದ್ರು. ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿ ಅದಾರ. ನಮ್ಮ ಅರಣ್ಯ ಸಚಿವರು ಅಖಿಲ ಭಾರತ ವೀರಶೈವ ಮಹಾಸಭೆ ಪ್ರಧಾನ ಕಾರ್ಯದರ್ಶಿ ಅದಾರ. ಅವರು ಈ ದೊಡ್ಡ ಬಾಯನ್ನ ತಮ್ಮ ಕ್ಯಾಬಿನೆಟ್ ದಲ್ಲಿ ಮಾಡಿದ್ರ ಲಿಂಗಾಯತರದ 100 ಕೋಟಿ ರೂಪಾಯಿ ತೆಗೆದು 25 ಕೋಟಿ ರೂಪಾಯಿ ಅಲ್ಲಿ ಬಾಯಿ ಮುಚ್ಕೊಂಡಿದ್ರು. ನಮ್ಮ ಪ್ರತಿನಿಧಿಯಾಗಿ ಇಲ್ಲಿ ಬಾಯಿ ಮಾಡಿಲ್ಲ. ಕ್ಯಾಬಿನೆಟ್ ಓಟ್ ತಗೊಂಡು 100 ಕೋಟಿ 25 ಕೋಟಿ ಈಗ ನಿಮ್ಮ ಲಿಂಗಾಯತ ಚರ್ಚೆ ಹೋಟೆಲ್ ಅಲ್ಲಿ ಕುತ್ಕೊಂಡು ಮಾಡಿ ಇಲ್ಲಿ ಚರ್ಚೆ ಮಾಡ್ತಾರೆ ನೀವು. ಒಂದು ವರ್ಷ 100 ಕೋಟಿ ರೂಪಾಯಿ ಇವರು ಘೋಷಣೆ ಮಾಡಿ ಒಂದು ನಯ ಪೈಸೆ ಬಿಡುಗಡೆ ನಿಮ್ಗೆ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡಿ. 100 ಕೋಟಿ ರೂಪಾಯಿ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡಿ. ಅದು ನೀವು ಸಬ್ಜೆಕ್ಟ್ ಬಿಟ್ಟು ಹೋಗ್ತೀವಿ. ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡುದು, ನೀವು ಮತ್ತೆ ಮಾತಾಡಬಾರ್ದು ಅಂತ ಹೇಳಿದ್ರು. ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನೀವು ಆಯ್ತು, ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನಾವು ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನೀವು ನಾನು ಕ್ಲಾರಿಫೈ ಮಾಡ್ತೀನಿ. ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನಾನು ಕ್ಲಾರಿಫೈ ಮಾಡ್ತೀನಿ, ಕೇಳಿ. ನೋಡಿ, ಅಲ್ರಿ, ಸನ್ಮಾನ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಒಂದು ನಿಮಿಷ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಮತ್ತೆ ಜವಾಬ್ದಾರಿ ಇಲ್ಲ ಅವ್ರಿಗೆ. ನೀವು ಸಬ್ಜೆಕ್ಟ್ ತಗೊಂಡು ಮಾತಾಡಿ. ಈಗ ಮಾತಾಡೋದು ಸಮಾಜಕ್ಕೆ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ತೀವಿ. ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ದೊಡ್ಡ ಅನ್ಯಾಯ ಆಗಿದೆ. 100 ಕೋಟಿ ರೂಪಾಯಿ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 100 ಕೋಟಿ ರೂಪಾಯಿ ಕೊಟ್ಟಿದ್ದು
ಇವರು ಘೋಷಣೆ ಕಾಂಗ್ರೆಸ್ ಸರ್ಕಾರ 25 ಇವರು ಕೋಟಿ ಘೋಷಣೆ ಗಳಿಸಿದೆ. ಮಾಡಿದ್ದು ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಕ್ಯಾಬಿನೆಟ್ ದಲ್ಲಿ ಏನ್ ಮಾಡ್ತಿದ್ದಾರೆ? ಲಿಂಗಾಯತ ಸಮಾಜಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಏನ್ ಮಾಡ್ತಿದ್ದಾರೆ ಇವರು? ಲಿಂಗಾಯತ ಸಮಾಜದ ಹೆಸರಲ್ಲಿ ಓಟ್ ತಗೊಂಡಾರ. ಲಿಂಗಾಯತ ಸಮಾಜ ಪ್ರತಿನಿಧಿ ಆಗಿದ್ದಾರೆ. ನಿಮ್ಮ ಸಬ್ಜೆಕ್ಟ್ ಬಿಟ್ಟು ನೀವು ಹೋಗಿದ್ರೆ ಇದೇ ಪರಿಸ್ಥಿತಿ ಆಗುವಂತದ್ದು. ನಿಮ್ಮ ಸಬ್ಜೆಕ್ಟ್ ಬಿಟ್ಟು ಹೋದ್ರೆ ಇದೇ ಪರಿಸ್ಥಿತಿ ಆಗುವಂತದ್ದು. ನೀವು ಸಬ್ಜೆಕ್ಟ್ ಬಿಟ್ಟು ಯಾಕೆ ಹೋಗ್ತೀರಿ? ನೀವು ವಾಲ್ಮೀಕಿ ಬಗ್ಗೆ ಮಾತಾಡಬೇಕು, ಹಗರಣ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಹೋದ್ರೆ ಇದೇ ಪರಿಸ್ಥಿತಿ ಆಗುವುದು. ಸಭಾಧ್ಯಕ್ಷರ ವಾಲ್ಮೀಕಿ ನಿಗಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಈಗ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ಸಭಾಧ್ಯಕ್ಷರ ಅಲ್ಲಿ ಆಗುವಂತ ಗಂಗಾ ಕಲ್ಯಾಣ ಯೋಜನೆ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಮುಖ್ಯಮಂತ್ರಿಗಳೇ 21 ಎಲ್ಲಾ ನಿಗಮಗಳಲ್ಲಿ ಎಲ್ಲಾ ನಿಗಮಗಳಲ್ಲಿ ಒಂದೇ ಒಂದು ಬೋರ್ವೆಲ್ ಆಗಿಲ್ಲ. ಭ್ರಷ್ಟಾಚಾರ ಶುರುವಾಗುವುದು ಎಂಪ್ಯಾನಲ್ಮೆಂಟ್ ಬಂದ ನಂತರ ಎಷ್ಟು ಎಂಪ್ಯಾನಲ್ಮೆಂಟ್ ಮಾಡ್ತಾರೆ, ಎಷ್ಟು ಖರ್ಚು ಇವತ್ತು ರೈತರಿಗೆ ಎಲ್ಲಿ ಬೋರ್ ಹೊಡಿಸ್ಬೇಕಂತ ಗೊತ್ತಾಗುದಿಲ್ಲ. ಬರೀ ಸುಳ್ಳು. ಅವ್ರಿಗೆ ಯಾರ ಕಡೆಯಿಂದ ಬೋರ್ ಹೊಡಿಸ್ಬೇಕಂತ ಗೊತ್ತಾಗುದಿಲ್ಲ. ಜನರಿಗೆ ಎಂಪ್ಯಾನಲ್ಮೆಂಟ್ ಮಾಡುವಂತದ್ದು ದೊಡ್ಡ ಭ್ರಷ್ಟಾಚಾರದ ದಂಧೆ. ನಿಮ್ಗೆ ಯಾವುದೇ ಎಂಪ್ಯಾನಲ್ಮೆಂಟ್ ನಿಲ್ಲಿಸ್ರಿ, ಅರ್ಥ ಮಾಡ್ಕೋರಿ. ನಿಮ್ಗೆ ಯಾವುದೇ ಮಾತಾಡಬೇಕು, ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ನಿಮ್ಮ ಉತ್ತರ ಅವರ ಕೊಡತಾರೆ. ಈಗ ಸಬ್ಜೆಕ್ಟ್ ಬಿಟ್ಟು ಮಾತಾಡ್ಬೇಕು, ಸಬ್ಜೆಕ್ಟ್ ಮಾತಾಡಿ. ಅವರು ನೋಡಿ, ಅವರು ಕಂಟ್ರೋಲ್ ಸಬ್ಜೆಕ್ಟ್ ಮಾತಾಡಿ, ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ಯಾವಾಗ ನೀವು ಸಬ್ಜೆಕ್ಟ್ ಬಿಟ್ಟು ಹೋಗ್ತೀರಿ ಯಾವಾಗ ಈ ಸಮಸ್ಯೆ ಬರ್ತದೆ. ವಾಲ್ಮೀಕಿ ನಿಗಮದ ಹಗರಣದ ಒನ್ ಆಫ್ ದಿ ಮೇನ್ ಕಂಪೋನೆಂಟ್ ಅಂತಂದ್ರೆ ಎಂಪ್ಯಾನಲ್ಮೆಂಟ್. ಕೇವಲ ವಾಲ್ಮೀಕಿ ನಿಗಮ ಅಲ್ಲ, ಎಲ್ಲಾ ನಿಗಮದಲ್ಲಿ ಗಂಗಾ ಕಲ್ಯಾಣದಲ್ಲಿ ಎಂಪ್ಯಾನಲ್ಮೆಂಟ್ ಆಗ್ತಿದೆ. ರೈತರಿಗೆ ಗೊತ್ತಾಗ್ತೈತಿ ಯಾರ ಕಡೆ ನಾವು ಬೋರ್ ಹೊಡಿಸ್ಬೇಕು, ಯಾರ ರೇಟಿಗೆ ಹೊಡಿಸ್ಬೇಕಂತ ಹೇಳಿ. ಅದಕ್ಕೆ ಸರ್ಕಾರದ ಅಧಿಕಾರಿಗಳು, ಅಧ್ಯಕ್ಷರು, ಮಂತ್ರಿಗಳು ಬೇಕಾಗಿಲ್ಲ. ಡಿಬಿಟಿ ಅಂತ ಹೇಳ್ತೀರಿ, ಡಿಬಿಟಿ ಹೆಸರಲ್ಲಿ ಡೈರೆಕ್ಟ್ಲಿ ಐತಲ್ಲ, ಎಂಪ್ಯಾನಲ್ಮೆಂಟ್ ಮಾಡಿದವ್ರಿಗೆ ನಾವು ದುಡ್ಡು ಕೊಡ್ತೇವೆ ಇದ ರೇಟಿಗೆ ಅಂತ ಹೇಳ್ತೀರಿ. ಹೊರಗೆ 80 ರೂಪಾಯಿ 90 ರೂಪಾಯಿ ಪರ್ ಫೀಟ್ ಇದ್ರೆ ಈ ಎಂಪ್ಯಾನಲ್ಮೆಂಟ್ ಮಾಡಿದವ್ರು 200 ರೂಪಾಯಿ 207 ರೂಪಾಯಿ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಂದು ಫೀಟಿಗೆ 207 ರೂಪಾಯಿ ತಗೊಳ್ತಿದ್ದಾರೆ ಎಂಪ್ಯಾನಲ್ಮೆಂಟ್ ಮಾಡಿ ಎಸ್ ಟಿ ನಿಗಮದಿಂದ. ಹೊರಗೆ 80 ರಿಂದ 90 ರೂಪಾಯಿ ಐತಿ. ಎಂಪ್ಯಾನಲ್ಮೆಂಟ್ ಯಾಕೆ ಆಗಬೇಕು ಅಧ್ಯಕ್ಷರೇ? ನಾನು ಹಿಂದೆ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತು. ಅದರ ಸದಸ್ಯನಾಗಿ ನನಗೂ ಮಾಡಿದರು. ನಾನು ಸದಸ್ಯ ಆಗೇನಿ, ಮರುದಿನ 4 ಮಂದಿದ ಫೋನ್ ನನಗೆ, 4 ಮಂದಿ ಲಿಂಗಾಯತ ಅಧಿಕಾರಿಗಳು. ಸರ್, ನಾವು ಟ್ರೈನಿಂಗ್ ಕೊಡೋಣ ಹುಡುಗರಿಗೆ, IAS KAS, ಅವ್ರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋಣ, ಅದಕ್ಕೆ ಈ ಕಂಪ್ನಿಗಳು ಎಂಪ್ಯಾನಲ್ಮೆಂಟ್ ಮಾಡ್ಬೇಕಂತಾರೆ. ನಾನು ಕೇಳಿದೆ, ವಿದ್ಯಾರ್ಥಿಗಳಿಗೆ ಕಲಿಬೇಕಂತಂದ್ರೆ ಅವ್ರ ಅಪ್ಪ ಗೊತ್ತಿರ್ತೈತಿ ಯಾರ ಕಡೆಯಿಂದ ಯಾವ ಕ್ಲಾಸಿಗೆ ಹೋದ್ರೆ ಅವ್ರಿಗೆ ಒಳ್ಳೆ ರೀತಿಯ ಟ್ರೈನಿಂಗ್ ಸಿಗ್ತೈತಿ, ಯಾವ ಕೋರ್ಸಿಗೆ ಹೋದ್ರೆ ಅದರಲ್ಲಿ ಅವ್ರಿಗೆ ಅನುಕೂಲ ಆಗ್ತೈತಿ. ಅದಕ್ಕೆ ಸರ್ಕಾರ ಯಾಕೆ ಎಂಪ್ಯಾನಲ್ಮೆಂಟ್ ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಅವರು ಉತ್ತರ ಇದ್ದಿದ್ದಿಲ್ಲ. ನಮ್ಮ ನಿಗಮದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಅಧಿಕಾರಿಗಳದು. ಇಲ್ಲ, ನಾವು ಮಾಡಲೇಬೇಕು, ಲಿಂಗಾಯತ ವೀರಶೈವ ಹುಡುಗರಿಗೆ ಟ್ರೈನಿಂಗ್ ಕೊಡಬೇಕು, ಅವ್ರು ಕೊಡ್ಲಿಕ್ಕಂತಂದ್ರೆ KAS ಆಗುದಿಲ್ಲ, IAS ಆಗುದಿಲ್ಲ, ಅವ್ರಿಗೆ ಕಂಪ್ಯೂಟರ್ ನಾಲೆಜ್ ಸಿಗುದಿಲ್ಲ, ಅದಕ್ಕೆ ನಾವು ಎಂಪ್ಯಾನಲ್ಮೆಂಟ್ ಮಾಡಬೇಕು ಅಂತ ಹೇಳಿದೆ. ನಾ ಹೇಳಿದೆ, ದೇವರಾಜ್ ಅರಸ ನಿಗಮ ಐತಿ, ಅಲ್ಲಿ ಎಲ್ಲಾ ಸಮಾಜದವರಿಗೆ ಟ್ರೈನಿಂಗ್ ಕೊಡಾತೈತಿ. ಈ ನಿಗಮದಿಂದ ಯಾವುದೇ ಟ್ರೈನಿಂಗ್ ಕೊಡುವಂತ ದಂಧೆ ಮಾಡಕ್ ಹೋಗ್ಬೇಡ್ರಿ, ಎಂಪ್ಯಾನಲ್ಮೆಂಟ್ ಮಾಡುವಂತ ದಂಧೆ ಮಾಡಬೇಡ್ರಿ ಅಂತ ನಾನು ಅಡ್ಡ ಹಾಕಿ ಎಂಪ್ಯಾನಲ್ಮೆಂಟ್ ಮಾಡೋದು ನಿಲ್ಲಿಸಿದೆ. ಈ ಎಲ್ಲಾ ನಿಗಮಗಳಲ್ಲಿ ಏನಾಗ್ತಾ ಇದೆ ಅಧ್ಯಕ್ಷರೇ? ಎಲ್ಲಾ ನಿಗಮಗಳಲ್ಲಿ ಆ ಟ್ರೈನಿಂಗಿಗೆ ಎಂಪ್ಯಾನಲ್ಮೆಂಟ್ ಮಾಡ್ತಾರೆ. ಆ ಟ್ರೈನಿಂಗಿಗೆ ಎಂಪ್ಯಾನಲ್ಮೆಂಟ್ ಮಾಡಿ ಆ ಕೊಟ್ಟಿ ವಿದ್ಯಾರ್ಥಿಗಳ ಹೆಸರಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಯಾವಂಗೂ ಟ್ರೈನಿಂಗ್ ಆಗುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲೇ ಈ ಕಡೆ ಲಕ್ಷ್ಯ ಕೊಡ್ಲಿ. ಯಾವ ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಆಗುದಿಲ್ಲ, ಯಾರಿಗೂ ಅಲ್ಲಿ ಕೋರ್ಸಿಗೆ ಟ್ರೈನಿಂಗ್ ಆಗುದಿಲ್ಲ. ಆ ಎಲ್ಲ ಡಮ್ಮಿ ಫಿಕ್ಸಿಯಸ್ ಕಂಪ್ನಿಗಳು ಬರ್ತಾವ. ಆ ಫಿಕ್ಸಿಯಸ್ ಕಂಪ್ನಿಗಳ ಹೆಸರಲ್ಲಿ ಎಲ್ಲಾ ನಿಗಮದಿಂದ ಅವ್ರು ಎಂಪ್ಯಾನಲ್ಮೆಂಟ್ ಮಾಡಿದಾರಂತೆ ದುಡ್ಡು ಹೋಗ್ತೈತಿ. ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು, ಯಾಕೆ ಹೊರಗೆ ಬಂತು? ಈ ಬಿಲ್ ಬರೋಕ್ಕಿಂತ ಮೊದಲು ದುಡ್ಡು ಹೊರಗೆ ಹೋಗ್ತ ಅಷ್ಟೇ. ಈ ಬಿಲ್ ಮೊದಲ ಬಂದಿತ್ತಂದ್ರೆ, ಅವ್ ಶಾಣೆ ಆಗಿದ್ನಂದ್ರೆ, ಬಿಲ್ ಮೊದಲ ತಗೊಂಡಿದ್ನಂದ್ರೆ, ಎಲೆಕ್ಷನ್ ಇದ್ದಿದ್ದಿಲ್ಲ, ಎಲೆಕ್ಷನ್ಗೆ ದುಡ್ಡು ಕೊಡುವಂತ ಅವ್ರಿಗೆ ಪ್ರೆಷರ್ ಇದ್ದಿದ್ದಿಲ್ಲ ಅಂದ್ರೆ ಬಿಲ್ ತೊಗೊಂತಿದ್ರು, ದುಡ್ಡು ಹೊರಗೆ ಹೋಗ್ತಿತ್ತು. ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ, ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ. ಇವತ್ತು ಎಲ್ಲದರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಸಂವಿಧಾನದಲ್ಲಿರೋದು. ಅದರಿಂದ ನೀವು ದಲಿತ ಹೇಳಿದ್ರು ಕೂಡ
ನೀವೇ ಸ್ವತಃ ಪ್ರಾರಂಭ ಮಾಡಿರುವಂತಹ ನೀವೇ ಸ್ವತಃ 1000 ಸಾರಿ ಪರಿಶಿಷ್ಟ ಯಾರಿಗೆ ಪಾಠ ಮಾಡಿಕೊಳ್ಳಿ. ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. These people, the BJP people, are against the social justice. Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವು ಕೂತ್ಕೊಳ್ಳಿ. ಅಶ್ವಥ್ ಅವ್ರು ಮಾತಾಡ್ಲಿ. ಇವ್ರೆ ತೆಗೀರಿ. ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ. ತೆಗಿತೀನಿ ಈಗ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಕೆಲವರಿಗೆಲ್ಲ ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ಈಗ ಬೆಲ್ಲದ್ ಮಾತಾಡಿ. ಈಗ ಉತ್ತರ ಆಯ್ತು. 100% ಆಯ್ತು. ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ ಭ್ರಷ್ಟಾಚಾರ 40% ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇವ್ರಿಗೆ ನಾಚಿಕೆ ಆಗಲ್ಲ. ನಾಚಿಕೆ ಆಗಲ್ಲ. ನಿಮಗೆ ಉತ್ತರ ನಾಚಿಕೆ ಆಗಲ್ಲ. ಕೂತಿದ್ದೀರಿ. ನಿಮಗೆ ನಾಚಿಕೆ ಆಗಲ್ಲ. ಮಾನ ಮರ್ಯಾದೆ ಏನೂ ಇಲ್ಲ. ಬಂದರು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹವಾದಂತ ವ್ಯಕ್ತಿ ರಕ್ತ ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕು. ನೀವು ಆ ರೀತಿ ಮಾತಾಡ್ತಲ್ಲ. ಇವರಿಗೆ ನಾಯಕ ಭ್ರಷ್ಟರಾದ್ರು ಅವರೇ. ಆಯ್ತು. ನೀವು ಕೂತ್ಕೊಳ್ಳಿ. ಬೆಲ್ಲದ್ ಮಾತಾಡ್ಲಿ. ಬೆಲ್ಲದ್ ಅವ್ರು ಅಧ್ಯಕ್ಷರೇ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ನಿಮ್ಗೆ ಸತ್ಯ ಕೈ ಆಗಿದೆ. ಸತ್ಯ ನೋಡ್ಕೋಬೇಕು. ಮುಖ್ಯಮಂತ್ರಿಗಳು ಈಗ ಈ ನಾಡಿನ ಜನತೆಗೆ ಅಧಿಕಾರ ಕೊಟ್ಟವರೆ ಭ್ರಷ್ಟಾಚಾರ ತಡೀತೀನಿ. ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಇವತ್ತಿಗೆಲ್ಲ ಭ್ರಷ್ಟಾಚಾರ ತಡೆದಿರೋದ್ರಿಂದ ಹಿಂಗಾಗಿರೋದು. ಅದಕ್ಕೆ ವೀರಯ್ಯ ಜೈಲಿಗೆ ಹೋಗಿರೋದು. ಭ್ರಷ್ಟಾಚಾರ ತಡೆದಿರೋದ್ರಿಂದ APMC-ನಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ನಿಮಗೆ. APMC-ನಲ್ಲಿ ಏನಾಯ್ತು? ಹೋಗಿ ನಿಗಮದಲ್ಲಿ ಏನಾಯ್ತು? ನಿಮ್ಗೆ ಬಾರ ಮರ್ಯಾದೆ ಇದೆಯಾ? ನಿಮ್ ಕಾಲದಲ್ಲಿ ಆಗಿರೋದು ಇವೆಲ್ಲ. ನಿಮ್ಗೆ ಏನ್ ಗೊತ್ತಿದ್ದಾರೆ? ಅಶ್ವಥ್ ನೀವು ಇಷ್ಟ ಮಾಡ್ತೀವಿ ಸರ್. ಅವ್ರಿಗೆ ಹೇಳಿ ಸರ್. ಅವ್ರು ನಿಂತಿರೋರು. ಅವ್ರು ಕೂತ್ಕೋಬೇಕು.
ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರಿ ಕೂತ್ಕೊಳ್ಬೇಕಲ್ಲ ಅಧ್ಯಕ್ಷರು ಮೊದಲು ಕೂರಿಸ್ರಿ, ನಾವು ಕೂತ್ಕೊಳ್ತೀವಿ. ಆಯ್ತು ಸುಮ್ಮನೆ ಅವ್ರಿಗೆಲ್ಲ ಹೇಳ್ರಿ. ಬಾಯಿ ಬಂದಂಗೆ ಮಾತಾಡೋದು ಅವ್ರುಗಳು. ಸರ್ಕಾರದ ಕೆಲಸ ಅದು ಕೆಲಸ ಅಲ್ಲ. ಸರ್ಕಾರ ನೀವು ಬಡವರ ದುಡ್ಡು, ಪರಿಶಿಷ್ಟ ಜಾತಿಯವರ ದುಡ್ಡು. ಆಯ್ತು ಕೂತ್ಕೊಳ್ಳಿ. ಸರ್ಕಾರ ಹೇಗೆ ನಡೆಸಬೇಕು ಅಂತ ನಿಮ್ಮಿಂದ ಕಲಿಬೇಕಾ? ನಿಮ್ಮಿಂದ ಕಲಿಬೇಕು ನಾವು. ಏನು ಇಲ್ಲ ನಿಮ್ಗೆ. ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅವ್ರು ಮಾತಾಡಿ ಮುಗಿಸ್ತಾರೆ. ಕೂತ್ಕೊಳ್ಳಿ ಮಾತಾಡಿ. ಅವರು ಏನೋ ಗೊತ್ತಿಲ್ಲ, ಏನು ಆಯ್ತು. ಜ್ಞಾನಿಗಳು ನೀವು ನಾಚಿಕೆ ಆಗಬೇಕು. ನಿಮಗೆ ನಾಚಿಕೆ ಆಗಬೇಕು. ನಿಮಗಿಲ್ಲ ಬುದ್ಧಿ. ಮಂಡತನ ಆಯ್ತು. ಒಬ್ರು ಮಾತಾಡ್ಬೇಕು. ಯಾರಿಗೆ ಅರ್ಥ ಆಗ್ತದೆ ಏನ್ ಒಬ್ರು ಮಾತಾಡಿ. ಇಲ್ಲಿ ಮುಖ್ಯಮಂತ್ರಿ ಮಾತಾಡೋಕೆ ಅವಕಾಶ ಕೊಡುವ. ನೀವು ಮಾತಾಡಿದ್ರೆ ಕೂತ್ಕೊಳ್ಳಿ. ನೀವು ಮಾತಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತೀರಾ? ಏನು ಅವ್ರು ಇದಾರೆ ಮಾತಾಡ್ತಿದ್ದಾರೆ. ಇವರು ವಿಚಾರ ನೀವು ಕೂತ್ಕೊಳ್ಳಿ. ಅಶ್ವಥ್ ಕೂತ್ಕೊಳ್ಳಿ. ಪ್ರಿಯಾಂಕ ಅವರೇ ಕೂತ್ಕೊಳ್ಳಿ. ಸದ್ಯ ನಿಂಬುಡಕ್ಕೆ ಮಾತಾಡಿ ಮುಗಿಸ್ಲೇಬೇಕು. ಸದ್ಯ ನಿಂಬುಡ ಎಲ್ಲ ಕೊಡ್ತಾರೆ, ಎಲ್ಲ ಉತ್ತರ ವಿಚಾರ ಕೊಡ್ತಾರೆ. ಈಗ ಮತ್ತೆ ಬೇಡ. ನೀವು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ. ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಮಂತ್ರಿಗಳೇ ಪಾಯಿಂಟ್ ಆಫ್ ಆರ್ಡರ್. ನಮ್ಮ ಅಶ್ವಥ್ ನಾರಾಯಣ್ ಕೂಡ ಯಾವ್ದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ದಿಲ್ಲಿದಲ್ಲೇ ಇಲ್ಲಿ ಸಾಕ್ಷಿನೇ ಇದೆಯಲ್ರಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿನ ಒಪ್ಕೊಂಡಿದ್ದಾರೆ. 89 ಕೋಟಿ ಅದು ಉತ್ತರ ಕೊಡ್ತಾರೆ. ಯಾರೋ ಬೇರೆ ಆಯ್ತು. ನೀವು ಕೂತ್ಕೊಳ್ಳಿ. ನೀವು ಪರಸ್ಪರ ಮಾತಾಡೋದು ಹೇಗೆ ಆಗ್ತದೆ? ಆಯ್ತಪ್ಪ. ಕೂತ್ಕೊಳ್ಳಿ. ಬರುದೆಲ್ಲ ಲೇಟ್ ಬಂದ ನಂತರ ಇದರಲ್ಲಿ ಆಯ್ತು. ಕೂತ್ಕೊಳ್ಳಿ. ಆಯ್ತು. ನಿನ್ನೆ ಆಯ್ತು. ಮತ್ತೆ ನೀವು ಮಾತಾಡಿ ಸಪೋರ್ಟ್ ಆಗಿ. ಈಗ ಮುಖ್ಯಮಂತ್ರಿ ಉತ್ತರ ಕೊಡುವಾಗಲೇ ಕೂಡ ಕೊಡ್ತಾರೆ. ಸುರೇಶ್ ಅವರೇ ಆಯ್ತು. ಆಯ್ತು. ಈಗ ಆಯ್ತು. ಯಾರಿಗೂ ಅರ್ಥ ನನಗೆ ಅರ್ಥ ಆಗ್ತದೆ. ಏನ್ ಹೇಳ್ತಾರೆ ಅಂತ ಹೇಳಿ ನನಗೆ ಅರ್ಥ ಆಗುದಿಲ್ಲ. ಯಾರಿಗೆ ಅರ್ಥ ಆಗ್ತದೆ? ಆಯ್ತು. ಚರ್ಚೆ ಮಾಡ್ತೀರಿ. ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ? ಸಿಬಿಐ ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ? ಅವರು ಭ್ರಷ್ಟಾಚಾರದಲ್ಲಿ ಒಳಗೋಗಿ ಬಂದಿರೋದು. ನಾವಲ್ಲ, ನಿಮ್ಮ ಉಪಮುಖ್ಯಮಂತ್ರಿಯು ಭ್ರಷ್ಟಾಚಾರದಲ್ಲಿ ಹೋಗಿ ಬಂದಿರೋದು. ಮಾಡಿ ಚರ್ಚೆ. ಅದನ್ನು ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಈಗ ನೀವು ಚರ್ಚೆ ಮಾಡಿ ಚರ್ಚೆ ಮಾಡಿ. ಅವ್ರು ಜೈಲಿಗೆ ಹೋಗಿ ಬಂದಿಲ್ವಾ? ಅವರು ಜೈಲಿಗೆ ಹೋಗಿ ಆಯ್ತು. ಮತ್ತೆ ಮಾತಾಡಿ ಚರ್ಚೆ ಮಾಡಿ. ಉಪಮುಖ್ಯಮಂತ್ರಿ ಈಗ ಯಾರಿಗೆ ಅರ್ಥ ಆಗುದು ಏನ್ ಮಾತಾಡಿ ಯಾರಿಗೂ ಅರ್ಥ ಆಗುದಿಲ್ಲ. ಬರೆಯಲಿ ನೀವು. ಆಯ್ತು. ಉಪಮುಖ್ಯಮಂತ್ರಿ ಭ್ರಷ್ಟಾಚಾರ ಆಯ್ತು. ಮುಗಿಸಿ. ಬೆಲ್ಲ ಮಾತಾಡಿ ಮುಗಿಸಿ. ಬೆಲ್ಲ ಕಂಟಿನ್ಯೂ. ಆಯ್ತು. ಈಗ ಅವ್ರು ಮಾತಾಡಿ ನಿಮಗೆ ನೋಡಿ. ಮನೆ ಮುಖ್ಯಮಂತ್ರಿಗೆ ಪ್ರತಿಪಕ್ಷದ ಎಲ್ಲ ಆರೋಪಗಳಿಗೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ.
ಆಯ್ತು, ಈಗ ಈಗ ಬಂದ ತಕ್ಷಣ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಒಬ್ರು ಇರ್ಲಿಲ್ಲ, ಈಗ ಎಲ್ಲ ತೀರ್ಮಾನ ಮಾಡ್ಕೊಂಡು ಗಲಾಟೆ ಮಾಡಬೇಕು, ಸದನ ನಡಿಬಾರ್ದು. ಇದು ಅವ್ರ ಸಂದೇಶ, ಸದನ ನಡಿಬಾರ್ದು ಅವ್ರ ಸಂದೇಶ. ಆಯ್ತು, ಬೆಲ್ಲ ಸ್ಟಾರ್ಟ್ ಮಾಡಲಿ. ಪ್ರಿಯಾಂಕ ಆಯ್ತು, ಯಾಕೆ ಸೀನಿಯರ್ ಮಿನಿಸ್ಟರ್ಸ್ ಯಾಕೆ ರೀತಿ ಮಾಡ್ತೀರಿ? ಅವ್ರು ಮಾತ್ರ ಮುಗಿಸಿ ಮಾಡಿ ಮುಖ್ಯ ಉತ್ತರ ಕೊಡ್ತಾರೆ. ಆಯ್ತು, ಸೀನಿಯರ್ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗಳರು ಓಡೋಗ್ಯಾರೆ, ಕಲ್ತಿಂದ ತೆಗೆದಾಕಿ ಸರ್. ಮುಖ್ಯಮಂತ್ರಿಗಳಿಂದ ಮಂತ್ರಿ ಸೀನಿಯರ್ ಮಿನಿಸ್ಟರ್ಸ್ ಮಾತೇನು ನೋಡುವ. ಔಟ್ ಆಫ್ ದ ಟ್ರ್ಯಾಕ್ ಹೋಗಿ ಸಮಸ್ಯೆ ವಾಲ್ಮೀಕಿ ನಿಗಮ ಅಂತ ಮಾತಾಡತ್ತೆ. ಐದಾಗ ಹೋಯ್ತು ತಪ್ಪೋಯ್ತು ಅಷ್ಟೇ, ಇಲ್ಲಾಂದ್ರೆ ತಪ್ಪಾನೆ ಇರಲಿಲ್ಲ. ನಾವು ಮಾತಾಡಿ ಎಲ್ಲ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್. ದಿನೇಶ್ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು. ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರು ಡಾಕ್ಟರ್ ಅನ್ಕೊಂಡಿದ್ದು, ಅವ್ರು ಯಾವ ಡಾಕ್ಟರ್ ಪದವಿ ಗೊತ್ತಿಲ್ಲ, ಅವ್ರು ಏನೇನೂ ಇಲ್ಲ. ಅವ್ರಿಗೆ ಹೇಳಿ ಸ್ವಲ್ಪ ಸುಮ್ಮನೆ ಆರೋಗ್ಯ ಸಚಿವರೇ ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ, ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ, ಯಾವ ಯಾಕೆ ಮಾತಾಡ್ತೀರಿ? ಆರೋಗ್ಯ ಏನು ಅಂತ ಗೊತ್ತು ಸರ್. ಆರೋಗ್ಯ ನಿಮ್ಮಿನ್ನೆಲ್ಲ ನೋಡ್ಕೊಳ್ರಿ, ನಿಮ್ಮಿನ್ನೆಲ್ಲ ಬಗ್ಗೆ ಮಾತಾಡ್ತೀನಿ. ವೈಯಕ್ತಿಕವಾಗಿ ಮಾತಾಡ್ತೀನಿ. ಸರಿ, ಯಾರೇನು ಎದ್ದಕ್ಕೆ ಮಾತಾಡ್ತೀರಿ? ಅಲ್ಲಿ ಮಾತು ಮುಗಿಸ್ತಾರೆ, ಅವ್ರಿಗೆ ಉತ್ತರ ಕೊಡ್ತಾರೆ. ನೀವು ಮಾತಾಡಿ ಈಗ. ಆಯ್ತು ದಿನೇಶ್ ಅವರೇ, ಮಾತಾಡಿ ಕೂತ್ಕೊಳ್ಳಿ. ಪ್ರಿಯಾಂಕ ಅವ್ರು ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ದಿನೇಶ್ ಅವರೇ, ದಿನೇಶ್ ಅವರೇ, ಸುರೇಶ್ ಅವರೇ, ಮಾತಾಡ್ಬೇಕಂತ ಗೊತ್ತಿಲ್ಲ. ಈ ಸರಿ ಸದನ ನಡಿಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ಇಷ್ಟೊತ್ತು 1 ಅವರ್ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಆಡಳಿತ ಪಕ್ಷದವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಬೇರೆ ರೆಸ್ಪಾನ್ಸಿಬಿಲಿಟಿ ಸದನ ನಡಿಬೇಕು ಅನ್ನೋದು ಅವ್ರಿಗೆ ಇರ್ಬೇಕು ಜಾಸ್ತಿ. ನಮ್ಗೆ ಅಧಿಕಾರ ಕೊಟ್ಟಿದ್ದೀರಾ ಮಾತಾಡಕ್ಕೆ, ವಿರೋಧ ಪಕ್ಷವಾಗಿ ಹೇಳಕ್ ಅಧಿಕಾರ ಕೊಟ್ಟಿದ್ದೀರಾ, ನಾವ್ ಮಾತಾಡ್ತೀರಿ. ನಾವ್ ತಗೊಳ್ತೀರೋ ಏನೇನ್ ಹೇಳ್ಬೇಕು ಮಾತಾಡಿ. ನೀವು ಆ ಕಡೆ ಈ ಕಡೆ ಬಸವನ್ ಮಾತಾಡಿದ್ರೆ ಇದೇ ರೀತಿ ಚರ್ಚೆ ಆಗ್ತದೆ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡ್ತಿಂದ ತೆಗೆದಾಕಿ, ಕಡ್ತದಿಂದ ತೆಗೆದಾಕಿ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡ್ತಿಂದ ತೆಗೆದಾಕಿ. ಯಾರು ಬೇಡ ಅಂತಾರೆ? ಮಾನ್ಯ ಅಧ್ಯಕ್ಷರೇ, ಅಬ್ಜೆಕ್ಷನ್ ಮಾಡೋದ? ಪ್ರತಿಪಕ್ಷ ನಾಯಕರೇ, ಮಾನ್ಯ ಅಧ್ಯಕ್ಷರೇ, ಕಂಟ್ರೋಲ್ ಮಾಡಿ. ನೀವು ಮಿನಿಸ್ಟರ್ ಒಬ್ಬೊಬ್ಬರಿಂದ ಮಾತಾಡಿದ್ರೆ ಇನ್ನು ನಡೆಸಲು ಸಾಧ್ಯ ಉಂಟು. ಅಶ್ವಥ್ ನಾರಾಯಣ ಅವ್ರು ಮಾತಾಡಿ ನೀವು ಮಿನಿಸ್ಟರ್ ಅವರೇ, ನೀವು 120 ರಾಜಕಾರಣ ನಿಮ್ಗೆ ಭ್ರಷ್ಟಾಚಾರ ಇಲ್ಲದ ಒತ್ತು ಬಂದಿದ್ದೀರಾ? ಭ್ರಷ್ಟಾಚಾರ ಇಲ್ಲದ ಒತ್ತು ಬಂದಿದ್ದೀರಾ? 26% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್
ಆಯ್ತು ಮಾತಾಡಿ. ಆಯ್ತು ಈಗ ನೋಡಿ ಮಧು ಕೂತ್ಕೊಳ್ಳಿ, ಬಂದದ್ದು ಈಗ ಮತ್ತೆ ಈಗ ಮಾತಾಡಿದ್ರು, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೇಳ್ದು ಕೇಳಿ, ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ವಿ, ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿ ಸಮಸ್ಯೆ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾ ಕೃಷಿ ಇಲಾಖೆಯಲ್ಲಿ 26% ಏನ್ ಕಮಿಷನ್ ಹೊಡಿತಾ ಇದ್ದಾರೆ. ವಾಲ್ಮೀಕಿ ಬಗ್ಗೆ ಮಾತಾಡಿ, ನೀವು ನೀವು ಸಬ್ಜೆಕ್ಟ್ ಹೋಗ್ಬೇಡಿ, ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ಆಯ್ತು, ಈಗ ನಿಮ್ಗೆ ಏನು ಆದೇಶ ಯಾಕೆ ಮಾತಾಡ್ತಾರೆ? ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತಾರೆ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ. ಆಯ್ತು, ನೀವೀಗ ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತೀರಿ? ನೀವು ಹಂಗ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್. ನಾವು ಇದ್ದಿದ್ದಂಗೆ ಯಾರ ಮೇಲೆ ಆತೈತಿ, ಎಲ್ಲಾರು ತಡ ಇಲ್ದೆ ಹೇಳತ್ತಾರ. ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಅದು ಕಳೆದಿದ್ದ ತೆಗೆದಾಕ್ಸಿ. ಆಡಳಿತ ಪಕ್ಷದಾಗಿದ್ದವರು ಯಾಕೆ ಬೇಕಾ ಮಾತಾಡ್ಲಿ, ಇರಬೇಕು. ಭ್ರಷ್ಟಾಚಾರ ಅದು ಬಿಜೆಪಿ ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ. 136 ಜನ ಸುಮ್ಮನೆ ಜವಾಬ್ದಾರಿ ಕೊಟ್ಟೈತಿ, ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು. ಇವತ್ತೈತಲ್ಲ ಸದನ ನಡೆಸಬಾರದು ಅಂತ ಹೇಳಿ ಅವರೆಲ್ಲರೂ ಡಿಸಿಷನ್ ಮಾಡಿ ಬಂದಂಗೆ ಕಾಣಿಸ್ತೈತಿ. ಒಬ್ಬರಾದ್ಮೇಲೆ ಒಬ್ಬರು ಮಾಡ್ತಾ ನಿಮ್ಗೇನೈತೆ? ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ರು. 9:30 ಬರ್ರಿ ಅಂತ ನೀವು 9:30 ವಾಲ್ಮೀಕಿ ಮುಗಿ ಟೈಮ್ ಮುಗಿದು 5 ನಿಮಿಷ ಇರುವುದು. 11:30 ತನಕ ಮುಖ್ಯಮಂತ್ರಿಗಳು ಆಗಿ ಯಾರು ಬಂದಿಲ್ಲ. 5 ನಿಮಿಷದಲ್ಲಿ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, 5 ನಿಮಿಷ ಅಲ್ಲ, ನಾನು ಮಾತಾಡಕ್ಕೆ ಶುರು ಮಾಡೋತ್ತಿಗೆ ಎಲ್ಲಾರು ನಿಮ್ಮ ಮಂತ್ರಿಗಳು ಈಗ ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಂದ್ರೆ ಯಾರು? ಶ್ರೀರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ. ಅವರ ಹೆಸರಲ್ಲೇ ಮಾಡಿದಂತ ನಿಗಮ. ಆ ನಿಗಮದಲ್ಲಿ ಯಾವ ಸಮಾಜಗಳು ಅದಾವ, ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ? ಅಲ್ಲಿ ಕೇವಲ ಬ್ಯಾಡ್ರದಾರ, ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ? ಇಲ್ಲ, ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವ, ಅತ್ಯಂತ ಸಣ್ಣ ಸಮಾಜಗಳದಾವ. ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ 3,000, 4,000, 5,000 ಇದಾವ. ಅವರ ಸಮಾಜದಿಂದ ಒಬ್ಬನೇ ಡಿಗ್ರಿ ತಗೊಂಡವನಿಲ್ಲ, ಒಬ್ಬನೇ ಇಲ್ಲಿ ತನಕ ಸರ್ಕಾರಿ ನೌಕರಿದಲ್ಲಿಲ್ಲ. ಅಂತ ಸಮಾಜಗಳದಾವ್. ಅವ್ರ ಹೆಸರು ಕೇಳಿದ್ರ ಅಧ್ಯಕ್ಷರ, ಇಲ್ಲಿ ಎಷ್ಟೋ ಜನ ನಮ್ಮ ಸದಸ್ಯರಿಗೆ ಆ ಸಮಾಜಗಳ ಹೆಸರು ಗೊತ್ತಿಲ್ಲ. ಅಷ್ಟು ಸಣ್ಣ ಸಣ್ಣ ಸಮಾಜಗಳದಾವ್. ಅದ್ಯಾನ, ಬಾರ್ದ, ಬಾವ್ಚ, ಚೋಡ್ದಾರ, ದುಬ್ಲ, ಗಬಿಟು, ಗೌಡ್ಲು, ಹಸಲೂರು, ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ. ಈ ಎಲ್ಲ ಸಮಾಜಗಳಿಗೆ ಅನ್ಯಾಯ ಇವತ್ತು ವಾಲ್ಮೀಕಿ ನಿಗಮದಾಗ ಆಗಿತ್ತು. ಈ ವಾಲ್ಮೀಕಿ ನಿಗಮ ಯಾರೋ ಒಬ್ರು ನಡೆಸ್ತಿದ್ರಂದ್ರೆ ನಾವು ಭಾಳ ತಲೆ ಕಡಿಸ್ಕೊಂತಿದ್ದಿಲ್ಲ. ಅವ್ ಭ್ರಷ್ಟ ಮಂತ್ರಿ ಅದಾನ, ಆ ಭ್ರಷ್ಟ ಅಧ್ಯಕ್ಷ ಅದಾನ, 100% ಹೊಡೆದಾರಂದ್ರೆ ನಮ್ಗೇನ್ ತಲೆ ಕಡಿಸ್ಕೊಂತಿದ್ದಿಲ್ಲ ನಾವು. ಈ ನಿಗಮ ಡೈರೆಕ್ಟ್ಲಿ ಬರೋದು ಮುಖ್ಯಮಂತ್ರಿಗಳ ಕೆಳಗ. ಮುಖ್ಯಮಂತ್ರಿಗಳ ಮೂಗಿನ ಕೆಳಗ ಈ ನಿಗಮದ ಅನ್ಯಾಯ ಆಗೈತಿ. ಇದನ್ನ ನೋಡಿದ್ರ ಬಸವಣ್ಣವರ ಒಂದು ವಚನ ನೆನಪು ಬರ್ತೈತಿ. ಮುಖ್ಯಮಂತ್ರಿಗಳ ಉತ್ತರ ಕೊಡ್ರಿ. ಆಯ್ತು. ಫೈನಾನ್ಸ್ ಇಲಾಖೆ ಯಾರ ಕೆಳಗೆ ಬರ್ತೈತಿ ಅಧ್ಯಕ್ಷರ? ಫೈನಾನ್ಸ್ ಇಲಾಖೆ ಯಾರ ಕೆಳಗೆ ಬರ್ತೈತಿ? ನಾನು ಎಲ್ಲ ಇಲಾಖೆಗೂ ಬರುತ್ತೆ, ಎಲ್ಲ ಇಲಾಖೆಗೂ ಬರುತ್ತೆ ಅಧ್ಯಕ್ಷರೇ, ಒಂದೇ ಇಲಾಖೆಗಲ್ಲ, ಎಲ್ಲ ಇಲಾಖೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾರ್ಯಾರ ಹೆಸರು ತಗೊಂಡು ಅಧಿಕಾರಕ್ಕೆ ಬಂದಿದೆ, ಯಾರ್ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದಾರ, ಯಾರ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಮಾನ್ಯ ಅಧ್ಯಕ್ಷರೇ? ಇವತ್ತು ಮುಸ್ಲಿಂ ಸಮಾಜ, ನಿಮ್ಮ ಸಮಾಜ ಇಡೀ 100% ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತು. ಅಲ್ಲ ಅದನ್ನೇ ಹೇಳ್ತೇನೆ.
100% ಈಗ ವಾಲ್ಮೀಕಿ ಮುಗೀತಾ ವಾಲ್ಮೀಕಿ ಮುಗೀತಾ ಚೆನ್ನಿ ಮಾತಾಡಿ ಈ ಪರಮಾವಧಿಯ ಇಲಾಖೆಯಲ್ಲಿ 400 ಬಗ್ಗೆ ಮಾತಾಡಿ. ಹ್ಯಾಬಿಟಾಟ್ ಸಂಸ್ಥೆಯಿಂದ 400 ಕೋಟಿ ಹಗರಣ, 400 ಕೋಟಿ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ವಾಲ್ಮೀಕಿ ಮುಗೀತಾ ಪೊನ್ನನ ಮಾತಾಡಿ. ಇವತ್ತು ಹಗರಣ ಆಗೈತಿ. ಪೊನ್ನನವರು ನೆಕ್ಸ್ಟ್ ಲೇಬರ್ ಡಿಪಾರ್ಟ್ಮೆಂಟ್ ಹಗರಣ. ವಾಲ್ಮೀಕಿ ಆಯ್ತು ತೆಗಿತೇನೆ. ಪ್ರಜಾವಾಣಿಯಲ್ಲಿ ಇವತ್ತು ಬಂದಿದೆ. ಆಯ್ತು ಇದು ಮುಗೀತು. ಈಗ ವಾಲ್ಮೀಕಿ ಮುಗೀತಾ 96 ಲಕ್ಷ ರೂಪಾಯಿ ವಾಲ್ಮೀಕಿ ಹಣ ಒಂದೇ ಒಂದು ಕುಟುಂಬಕ್ಕೆ ಮಾತಾಡ್ಲಿಕ್ಕೆ 96 ಲಕ್ಷ ರೂಪಾಯಿ 98 ಲಕ್ಷ ರೂಪಾಯಿ ಅಧ್ಯಕ್ಷರು 98 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಣ ರಾಯಚೂರಲ್ಲಿ ಒಂದೇ ಕುಟುಂಬಕ್ಕೆ ಹೋಗಿದೆ. 98 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣ. ಹೆಡ್ಲೈನ್ ಇವತ್ತ 300 ಕೋಟಿ ರೂಪಾಯಿ ಹಗರಣ, ಡೆಂಗೂದಲ್ಲಿ ಹಗರಣ, ವಾಲ್ಮೀಕಿ ಸಮಾಜ ಮಾತನಾಡಿ. ಇದನ್ನೆಲ್ಲ ನೋಡಿದ್ರ ವಾಲ್ಮೀಕಿ ಬಗ್ಗೆ ಮಾತಾಡಿ. ಅದು ಬಿಟ್ಟು ಯಾವ ಸಬ್ಜೆಕ್ಟ್ ಮಾತಾಡಿದ್ರೆ ಏನ್ ಮಾಡುದು? ಇಲ್ಲಿ ಬಸವಣ್ಣ ಅವ್ರದ್ದು ಒಂದು ವಚನ ನೆನಪು ಬರ್ತೈತಿ. ಅದನ್ನು ಹೇಳುದಿಲ್ಲ. ನೆನಪು ಮಾತು ಹೇಳ್ತೀರಿ. ಬಸವಣ್ಣವ್ರು ಏನ್ ಹೇಳಿದ್ರು? ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಏರು ನೀರುಂಬುಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮಲೆ ಹಾಲು ನಂಜಾಗಿ ಏನಾಗಿದೆ ಅಲ್ಲಿ? ಇನ್ನಾರಿಗೆ ದೂರುವೆ ಕೂಡಲೇ ಸಂಗಮ ನೆನಪಿಲ್ಲ. ಸಡನ್ ಆಗಿ ಎದ್ದು ಏನು ಮಾತಾಡಿ ಕೂತ್ಕೊಳ್ಳಿ. ಇವತ್ತು ಒಲಿ ಹತ್ತಿ ಉರಿದ್ರೆ ಅದನ್ನ ಆರಿಸಬಹುದು, ನೆಲಾನ ಹತ್ತಿ ಉರಿದ್ರೆ ಎಲ್ಲಿ ಹೋಗ್ಬೇಕು ದೇವ್ರ? ಇವತ್ತ ಕೆರೆಗೆ ಒಡ್ಡೆ ಹಾಕಿರ್ತಾರ ನೀರ್ ನಿಲ್ಲಿಸ್ಬೇಕಂತ ಹೇಳಿ, ಅದ ಕೆರೆ ಒಡ್ಡನ್ನ ನೀರ್ ಕುಡಿಯಾಕತ್ತಾರೆ. ಏನ್ ಮಾಡ್ಬೇಕು ಕೆರೆ? ಇವತ್ತು ಬೇಲಿನ ಎದ್ದು ಫಲ ಮೇದರೆ ಏನ್ ಮಾಡ್ಬೇಕು? ತಾಯಿ ಹಾಲನ್ನ ನಂಜಾತಂದ್ರ ಮಗು ಎಲ್ಲಿ ಹೋಗ್ಬೇಕು? ಇವತ್ತ ರಕ್ಷಣೆ ಮಾಡಬೇಕಾದ ಮುಖ್ಯಮಂತ್ರಿಗಳ ಕೆಳಗನ ಇಷ್ಟು ದೊಡ್ಡ ಪ್ರಮಾಣದ ಹಗರಣಗಳ ಹಾಕೊಂತ ಹೋದರ ಏನು ಮಾಡಬೇಕು ರಾಜ್ಯದ ಜನತೆ? ಒಂದಲ್ಲ ಎರಡಲ್ಲ, ರೈತರ ಹೆಸರಲ್ಲೇ ಓಟನ್ನ ತೆಗೆದುಕೊಂಡ್ರಿ. ಡಿಸಿಸಿ ಬ್ಯಾಂಕು, ರೈತರ ಬ್ಯಾಂಕು. ವಾಲ್ಮೀಕಿ ಬಗ್ಗೆ ಮಾತಾಡಿ ಟೈಮ್ ಆಯ್ತು. ನೀವು ನೆಕ್ಸ್ಟ್ ಮಾತಾಡಿ ಎಲ್ಲ ವಿಚಾರ ಎಲ್ಲ ಖಾಲಿ ಮಾಡಿ ಮತ್ತೆ ಏನ್ ಮಾತಾಡಿದ್ರಿ ನೀವು? ಪರಿಶಿಷ್ಟರ ಹಗರಣ ಒಮ್ಮೆ ಮುಗಿಲಿ. ಈಗ ವಾಲ್ಮೀಕಿದು ಇಲ್ಲಿ ನೋಡ್ರಿ 100% ಕಮಿಷನ್ ಅಂತೆ ಬಂದು ಪೇಪರ್ ಓದಿಕೊಂಡು ಇಲ್ಲಿ ಚರ್ಚೆ ಮಾಡಿದ್ರೆ ಆಗ್ತದ? ಪೊನ್ನನವ್ರು ಮಾತಾಡಿ. ವಾಲ್ಮೀಕಿ ನಿಗಮದಿಂದ ಕೆಲವರು ಹಣಕಾಸು ಸಂಸ್ಥೆಗೆ ಇಲ್ಲ ಅಧ್ಯಕ್ಷರ ಅಂತ ಹೇಳಿದ್ರೆ ನಿಮ್ಗೆ ವಾಲ್ಮೀಕಿ ಬಗ್ಗೆ ಏನೆಲ್ಲ ಶಬ್ದ ತಗೊಂಡ್ರೆ ಆಗ್ತದ? ಯಾವ ಪೇಪರ್ ಇಟ್ಕೊಂಡು ನಾವೇನ್ ಮಾಡುದು? ಇದನ್ನ ಅಲ್ಲ, ನೀವು ವಾಲ್ಮೀಕಿ ಬಗ್ಗೆ ಮಾತು ಬೇಗ ಮುಗಿಸಿ. ನಿಮ್ನ ಮೆಚ್ಕೊಂಡೆ ಎಲ್ಲಾರು ಸದಸ್ಯರಿಗೆ ಅಧ್ಯಕ್ಷರಿಗೆ ನೀವು ಎಲ್ಲಾರ್ಗು ಏನೋ ಉಪದೇಶ ಹೇಳಿದ್ರಿ, ಅದ್ ನಾವು ಮೆಚ್ಕೊಂಡೆ ಒಂದು 10 ನಿಮಿಷ ನಮಗೆ ಮಾತಾಡ್ಕೊಡ್ರಿ. ಅಲ್ಲ, ನೀವು ಏನು ಯಾವ ಸಬ್ಜೆಕ್ಟ್ ತಗೊಳ್ತೀವಿ? ವಾಲ್ಮೀಕಿ ಬಗ್ಗೆ ಮಾತಾಡಿದ್ರೆ ಕರ್ನಾಟಕದಿಂದ ಯಾರು ಮಾತಾಡ್ಬೇಕು ಬೇಡ? ಸರಿಯಾಗಿ ಮಾತಾಡ್ಬೇಕಲ್ಲ. ಉತ್ತರ ಕನ್ನಡ ಗೌರವ ಉಳಿಸಬೇಕು. ನೀವು ಏನೇನು ಮಾತಾಡಿ ಅವ್ರ ಗೌರವ ತೆಗೆಯುವುದಲ್ಲ. ಅವರಂತೂ ಸರ್ಕಾರದಲ್ಲಿ ಕರೆಕ್ಟ್ ಆಗಿ ಮಾತಾಡಿ. ವಾಲ್ಮೀಕಿ ಸಮಾಜ ಬಗ್ಗೆ ಮಾತಾಡಿ. ಮಾತಾಡಕೊಡ್ರಿ. ಇವತ್ತ 100ಕ್ಕೆ 100 ಪ್ಲೀಸ್ ಕೂತ್ಕೊಳ್ಳಿ. ಒಮ್ಮೆ ಆಯ್ತು, ಒಮ್ಮೆ ಕೂತ್ಕೊಳ್ಳಿ. ಈಗಲೇ ಇಲ್ಲಿದ್ದೇ ಮುಗಿಲಿಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗ್ಲಿಕ್ಕೆ. ಒಮ್ಮೆ ಕೂತ್ಕೊಳ್ಳಿ. ಈಗ ಒಮ್ಮೆ ಕೂತ್ಕೊಳ್ಳಿ. ವಾಲ್ಮೀಕಿ ನಿಗಮದಿಂದ ಹಣ ವರ್ಗಾವಣೆ ಆಗಿದೆ. ಕಮಿಷನ್ ಕೊಡುವ ಆಮಿಷ ಒಡ್ಡಲಾಗಿತ್ತು. ಎಸ್ಐಟಿ ಹಾಗೂ ಇಡಿ ತನಿಖೆ ತೀವ್ರಗೊಂಡ ನಂತರ ಆ ಕ್ರಮದಲ್ಲಿ ಭಾಗಿಯಾದವರು ತಟಸ್ಥರಾಗಿದ್ದಾರೆ. ಎಸ್ಐಟಿ ಮತ್ತು ಇಡಿ ಇದು ತನಿಖೆ ಆದ ನಂತರ ಬೂದಿ ಆಳಿನ ಕೆ ವೆಂಕಟರಾಘು ಹಾಗೂ ಅವರ ಕುಟುಂಬದವರಿಗೆ 98 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಣ ಹೋಗಿದೆ. ವಾಲ್ಮೀಕಿ ನಿಗಮದ ಹಣ ತನಿಖೆ ನಡೀತಾ ಇದ್ದಲ್ಲಿ ಹೇಳಿ, ಸಜೆಷನ್ ಹೇಳಿ, ಏನ್ ಮಾಡ್ಬೇಕು ಹೇಳಿ. ಅವ್ನು ಜೈಲಿಗೆ ಹಾಕಬೇಕಾ, ಪಾಸಿಗಳು ಏನು ಹೇಳಿ ಅನ್ನೋದೊಂದು. ಮಾನ್ಯ ಅಧ್ಯಕ್ಷರೇ, ಓದಿದ್ ನಾವೇನ್ ಮಾಡುದಿಲ್ಲ. ನಾನು ಹೇಳ್ತಿದ್ದೇನೆ. ಇವತ್ತು ಜವಾಬ್ದಾರಿ ಯಾರ್ದೈತಿ? ಇದ್ರ ಜವಾಬ್ದಾರಿ ಯಾರೈತಿ? ಇವತ್ತು ರೈತರಲ್ಲಿ ಹಗರಣ, ಕಾರ್ಮಿಕರಲ್ಲಿ ಹಗರಣ,
ST ಯಲ್ಲಿ ಹಗರಣ, SC ಯಲ್ಲಿ ಹಗರಣ, ಮುಸ್ಲಿಂರಲ್ಲಿ ಹಗರಣ, ಇದಕ್ಕೆಲ್ಲದಕ್ಕೂ ಜವಾಬ್ದಾರಿ ಇದ್ದವರು ಮುಖ್ಯಮಂತ್ರಿಗಳು. ನಡೆಸಬೇಕು. ಮುಖ್ಯಮಂತ್ರಿಗಳಾದವರಿಗೆ ನಡೆಸಕ್ಕಾಗಲಿಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋದರು. ರಾಜೀನಾಮೆ ಕೊಟ್ಟು ಹೋಲಿ. ಆಯ್ತು, ಕೂತ್ಕೊಳ್ಳಿ. ರಾಜೀನಾಮೆ ಕೊಟ್ಟು ಹೋಲಿ. ಈ ರೀತಿ ಸುಮ್ಮನೆ ದಲಿತರ ಹೆಸರಿನಲ್ಲಿ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ, ಹಿಂದುಳಿದವರ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಲೇಬರ್ ಕಾರ್ಮಿಕರ ಹೆಸರಿನಲ್ಲಿ ಓಡ್ತಾ ಇದ್ಕೊಂಡು ಬಂದು ಅವ್ರಿಗೆಲ್ಲ ಏನ್ ಅನ್ಯಾಯ ಆಗತೈತಿ ಅದ್ರ ಮೇಲೆ ಏನ್ ಪ್ರಿಸೈಡ್ ಮಾಡ್ತಾ ಇದಾರಲ್ಲ, ಯಾವ್ದ ನೈತಿಕ ಹಕ್ಕಿಲ್ಲ. ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡ್ಲಿ ಅಂತ ಒತ್ತಾಯ ಮಾಡಿ ಮುಗಿಸ್ತೇನೆ.